भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 8ನೇ ಅಧ್ಯಾಯವನ್ನು ನಾವೀಗ ಅಧ್ಯಯನ ಮಾಡಬೇಕು. ಇದು ಮಧ್ಯಮ ಷಟ್ಕದಲ್ಲಿ, ಅಂದರೆ ಮಧ್ಯಮ ಷಟ್ಕ, ಮೊದಲನೇ ಷಟ್ಕ ಅಂದರೆ ಮೊದಲ 6 ಅಧ್ಯಾಯಗಳು, 2ನೇ ಷಟ್ಕ ಅಥವಾ ಮಧ್ಯಮ ಷಟ್ಕ ಅಂದರೆ ಮುಂದಿನ 6 ಅಧ್ಯಾಯಗಳು, ಕಡೆ ಷಟ್ಕ ಅಂತ ಹೇಳಿದ್ರೆ ಅದು ಕಡೆಯ 6 ಅಧ್ಯಾಯಗಳು. 18 ಅಧ್ಯಾಯಗಳನ್ನು 3 ಭಾಗಗಳನ್ನಾಗಿ ಮಾಡಿ ಗುರು ಹಿರಿಯರು ಈ ರೀತಿಯಾಗಿ ಹೇಳಿದ್ದಾರೆ. ತ್ವಂ ಪದದ ಅರ್ಥವನ್ನು ಮೊದಲನೇ ಷಟ್ಕದಲ್ಲಿ ನೋಡಿದ್ವಿ. ಈಗ ಮಧ್ಯಮ ಷಟ್ಕದಲ್ಲಿ ತತ್ ಪದದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಭಗವಂತ ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಮಗಿದೆಲ್ಲ ಮುಖ್ಯ ಆಗ್ತಾ ಹೋಗುತ್ತೆ ಅಂದರೆ, ನೋಡಿ, ಜೀವನದಲ್ಲಿ ನಾವು ಯಾರು, ನಾವು ಏನು, ನಮಗೇನು ಸಿಗಬೇಕು, ಇದನ್ನೆಲ್ಲ ಸ್ವಲ್ಪ ಮಟ್ಟಿಗಾದರೂ ಈ ಜ್ಞಾನವನ್ನು ನಾವು ಪಡ್ಕೊಳ್ಳೋದ್ರಿಂದ ಜೀವನ ಸುಲಭ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅರ್ಥಪೂರ್ಣವಾದ ಬದುಕನ್ನು ನಾವು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ತಿಳ್ಕೊಳ್ಳದೇ ಇದ್ರೂ ಜೀವನ ಅಂತೂ ನಡೆಯುತ್ತೆ. ಆದರೆ ಆ ಕ್ವಾಲಿಟಿ ಆಫ್ ಲೈಫ್ ಅಥವಾ ಆ ಜೀವನದಲ್ಲಿ ನಾನು ಏನೋ ಪಡ್ಕೊಳ್ಬೇಕಾಗಿತ್ತು, ಅದು ಪಡ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ ಅಂತ ಕಡೆಯಲ್ಲಿ ಪರಿತಪ್ಸೋದು ನಮಗೆ ತಪ್ಪುತ್ತೆ ಅಂತ ಇದರ ಅಧ್ಯಯನ ಮಾಡೋದ್ರಿಂದ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಸಂತೋಷವಾಗಿರಬೇಕು ಅನ್ನೋದೇ ಒಂದು ಮೂಲ, ಏನದು, ದ ವಿಶ್ ಅಲ್ವಾ. ನಾವೆಲ್ಲರೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದೇ ಎಲ್ರಿಗೂ ಇರುವಂತಹ ಒಂದು ಗುರಿ. ಆ ಸಂತೋಷವನ್ನು ಪಡ್ಕೊಳ್ಳೋದಕ್ಕಾದರೂ ನಾವು ಈ ಜ್ಞಾನವನ್ನು ಪಡ್ಕೊಳ್ಬೇಕು. ಅದರಿಂದ ನಾನು ಯಾರು, ಜೀವ, ಜಗತ್ತು ಅಂದರೆ ಏನು, ಅದೆಲ್ಲವನ್ನು ತಿಳ್ಕೊಳ್ತಾ ಹೋಗಬೇಕು ಅಂತ ಗುರುಗಳು ಹೇಳ್ತಾರೆ. ಈಗ 8ನೇ ಅಧ್ಯಾಯ. ಇದರಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಅರ್ಜುನ ಭಗವಂತ ಏನು ಹೇಳಿದ್ದ ಅದನ್ನೇ ಇಲ್ಲಿ ಮುಂದುವರಿಸ್ತಾ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆ ಪ್ರಶ್ನೆಗಳೇನು ಅನ್ನೋದನ್ನು ಇಲ್ಲಿ ನೋಡೋಣ. ಅಥ ಅಷ್ಟಮೋಧ್ಯಾಯಃ ಅಕ್ಷರಬ್ರಹ್ಮಯೋಗಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಹಿಂದಿನ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೆ? ಕಡೆಯ ಶ್ಲೋಕದಲ್ಲಿ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳಿಂದ ಕೂಡಿದ ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ಯುಕ್ತ ಮನಸ್ಸಿನವರಾಗಿದ್ದು ಮರಣಕಾಲದಲ್ಲೂ ನನ್ನನ್ನೇ ಪಡೆಯುತ್ತಾನೆ. ಮರಣಕಾಲದಲ್ಲಿ ಕೂಡ ನನ್ನನ್ನೇ ಪಡಿತಾನೆ ಅಂತ ಭಗವಂತ ಹೇಳಿದ್ದಾನೆ. ಅದಕ್ಕಿಲ್ಲಿ ನೋಡಿ, 8ನೇ ಅಧ್ಯಾಯದಲ್ಲಿ ಏನು ಕೇಳ್ತಾ ಇದ್ದಾನೆ? ಅರ್ಜುನನು ಹೇಳುತ್ತಾನೆ, ಹೇ ಪುರುಷೋತ್ತಮ, ಬ್ರಹ್ಮವೆಂದರೇನು, ಅಧ್ಯಾತ್ಮವೆಂದರೇನು, ಕರ್ಮವೆಂದರೇನು, ಅಧಿಭೂತವೆಂದರೆ ಯಾವುದು, ಅಧಿದೈವ ಎಂಬುದು ಯಾವುದು? ಪ್ರಶ್ನೆ ನೋಡಿ.
ಪ್ರಶ್ನೆ ಕೇಳಬೇಕು ಅಲ್ವಾ? ನೋಡಿ ಏನೇನು ಕೇಳ್ತಿದ್ದಾನೆ. ಬ್ರಹ್ಮ ಅಂದರೆ ಏನು ಮೊದಲನೇ ಪ್ರಶ್ನೆ, ಆಧ್ಯಾತ್ಮ ಅಂದರೆ ಏನು ಎರಡನೇ ಪ್ರಶ್ನೆ, ಕರ್ಮ ಅಂತಂದ್ರೆ ಏನು ಮೂರನೇ ಪ್ರಶ್ನೆ, ಅಧಿಭೂತ ಅಂದ್ರೇನು ನಾಲ್ಕನೇ ಪ್ರಶ್ನೆ, ಅಧಿದೈವ ಅಂದರೆ ಏನು ಐದನೇ ಪ್ರಶ್ನೆ. ಮುಂದುವರಿಸ್ತಾ, ಹೇ ಮಧುಸೂದನ, ಈ ದೇಹದಲ್ಲಿ ಅಧಿಯಜ್ಞನು ಯಾರು ಮತ್ತು ನಿಯತಾತ್ಮರಿಂದ ಅವರ ಕೊನೆಯ ಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುತ್ತೀಯೇ ಅಲ್ವಾ? 7 ಪ್ರಶ್ನೆಗಳು. ಮೊದಲನೇ ಶ್ಲೋಕದಲ್ಲಿ 5 ಪ್ರಶ್ನೆಗಳಿದೆ. ಅದಾದ ನಂತರ ಅಧಿಯಜ್ಞನು ಯಾರು ಮತ್ತು ನಿಯತಾತ್ಮರಿಂದ ಅವರ ಕೊನೆಯ ಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುತ್ತೀಯ, ಹೇಗೆ ನೀನು ಸ್ಮರಿಸಲ್ಪಡ್ತೀಯ. ಹಿಂದಿನ ಅಧ್ಯಾಯದಲ್ಲಿ ಭಗವಂತ ಏನು ಹೇಳಿದ 2 ಶ್ಲೋಕದಲ್ಲಿ ಅದು ಸ್ಪಷ್ಟ ಆಗಿಲ್ಲ. ಅವನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಆದರೂ ಕೂಡ ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಕ್ಕೆ ಮತ್ತೆ ಆ ಪ್ರಶ್ನೆಗಳನ್ನು ಇಲ್ಲಿ ಅರ್ಜುನ ಕೇಳಿದಾನೆ. ಭಗವಂತ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ ಅದು ನೋಡೋಣ. ಪ್ರಶ್ನೆಯನ್ನು ನಾವು ಮತ್ತೆ ಸ್ಪಷ್ಟ ಮಾಡ್ಕೊಳ್ಳೋಣ. ನಮಗೆ ಏನು ಗೊತ್ತಿದೆ ಅದ್ರ ಬಗ್ಗೆನೂ ಯೋಚನೆ ಮಾಡೋಣ. ಸ್ವಲ್ಪ ನಾವು ತಿಳ್ಕೊಂಡಿದ್ದೀವಲ್ವಾ. ಈಗ ನೋಡಿ, ಪುರುಷೋತ್ತಮ ಅಂತ ಕರಿತಿದ್ದಾನೆ ಭಗವಂತ ಕೃಷ್ಣನನ್ನು. ಪುರುಷರಲ್ಲಿ ಉತ್ತಮವಾದ ಪುರುಷನನ್ನು ಪುರುಷೋತ್ತಮ. ಶ್ರೀರಾಮಚಂದ್ರನನ್ನು ಹಾಗೆ ಕರೀತಾ ಇದ್ದಿದ್ದಲ್ವಾ, ಪುರುಷೋತ್ತಮ ಅಂತ. ಬ್ರಹ್ಮವೆಂದರೇನು? ಈಗ ನಾವು ಬ್ರಹ್ಮ ಅಂದ್ರೇನು ಅಂತ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಲ್ವಾ. ಚತುರ್ಮುಖ ಬ್ರಹ್ಮ ಅಲ್ಲ ಇಲ್ಲಿ. ಚತುರ್ಮುಖ ಬ್ರಹ್ಮ ಒಂದು ಕಡೆ ಆದರೆ, ಇನ್ನೊಂದು ಬ್ರಹ್ಮ ಅಂದರೆ ಸರ್ವವ್ಯಾಪಿಯಾಗಿರುವ ಬ್ರಹ್ಮ, ಎಲ್ಲೆಲ್ಲೂ ಇರುವಂಥದ್ದು ಬ್ರಹ್ಮತತ್ವ. ಅದು ಬ್ರಹ್ಮ ಇಲ್ಲಿ ಹೇಳ್ತಾ ಇರೋದು. ಅದು ಸ್ವಲ್ಪ ನಮ್ಗೆ ಅರ್ಥ ಆಗಿದೆ ಅಲ್ವಾ. ಅಧ್ಯಾತ್ಮವೆಂದರೇನು? ಅದು ಕೂಡ ನಮಗೆ ಗೊತ್ತಾಗಿದೆ. ಅಧ್ಯಾತ್ಮ ಅಂದರೆ ಏನು, ನಾನು ಯಾರು, ಈ ಜೀವ ಜಗತ್ತುಗಳ ಸಂಬಂಧ ಏನು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಅಧ್ಯಾತ್ಮ. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದೇನಿದೆ ಅಧ್ಯಾತ್ಮ. ಇಷ್ಟು ಸ್ವಲ್ಪ ತಿಳ್ಕೊಂಡಿದ್ದೀವಿ ನಾವು. ಕರ್ಮವೆಂದರೇನು? ಕರ್ಮ ಅಂತ ಹೇಳಿದ್ರೆ ಏನೋ ಒಂದು ಕೆಲಸ ಮಾಡ್ತೀವಿ, ಅಲ್ಲಿ ಉದ್ದೇಶ ಇಟ್ಕೊಂಡು ಮಾಡಿದಾಗ ಅದು ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಪಾಪ ಪುಣ್ಯಗಳು ಇರುತ್ತೆ. ನಾನು ಮಾಡ್ತಿದ್ದೀನಿ ಅಂತ ಮಾಡಿಕೊಂಡ ಪ್ರತಿಯೊಂದು ಕೆಲಸವೂ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅಧಿಭೂತ ಯಾವುದು? ಪಂಚಭೂತಗಳು, ಅದು ತಿಳ್ಕೊಂಡಿದ್ದೀವಿ. ಅಧಿದೈವ ಅಂತ ಹೇಳಿದ್ರೆ ಅದೈವ, ಒಂದೊಂದು ಇದಕ್ಕೂ ದೇವತೆಗಳಿದ್ದಾರೆ, ಅದು ಅಧಿದೈವ. ಇಷ್ಟರ ಮಟ್ಟಿಗೆ ಒಂದು ಚೂರು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಈ ದೇಹದಲ್ಲಿ ಅಧಿಯಜ್ಞನು ಯಾರು? ಸದಾ ಪೂಜಿಸುವಂಥವನು ಯಾರು? ಆ ಚೈತನ್ಯ ಶಕ್ತಿಯನ್ನು. ಮತ್ತು ನಿಯತಾತ್ಮರಿಂದ ಅವರ ಕೊನೆಯ ಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುತ್ತೀಯಾ? ಹೇಗೆ ಸ್ಮರಿಸಲ್ಪಡ್ತೀಯಾ? ಯಾವಾಗಲೂ ಭಗವಂತನದೇ ಯೋಚನೆ ಮಾಡ್ತಾ ಇದ್ದರೆ, ಅವನ ಧ್ಯಾನದಲ್ಲೇ ಇದ್ದರೆ ಅವನು ಸ್ಮರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೀಗೇನೋ ಒಂದು ಸ್ವಲ್ಪ ನಾವು ತಿಳ್ಕೊಂಡಿದ್ದೀವಲ್ವಾ. ಆದರೆ ಭಗವಂತ ಏನು ಉತ್ತರ ಕೊಡ್ತಾನೆ ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗ ಕರ್ಮ ಸಂಹಿತಃ. ಶ್ರೀ ಭಗವಂತನು ಹೇಳುತ್ತಾನೆ, ಏನು ಹೇಳ್ತಾನೆ? ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಬ್ರಹ್ಮ ಮೊದಲನೇ ಪ್ರಶ್ನೆಗೆ ಉತ್ತರ, 1 ಲೈನ್ ಆನ್ಸರ್. ಯಾವುದು? ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಎಲ್ಲ ಕಡೆ ಇರುವ ಚೈತನ್ಯ ಶಕ್ತಿನ ಹೇಳ್ತೇನಲ್ವ, ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್, ಅದು ಬ್ರಹ್ಮ. ಈಗ ಶರೀರ ಮನಸ್ಸು ಬುದ್ಧಿಯನ್ನು ತಗೊಂಡ್ರೆ ಅದು ನಾಶ ಆಗೋಗುತ್ತೆ. ಆದರೆ ನಾಶ ಆಗದೇ ಇರುವ ಚೈತನ್ಯ ಶಕ್ತಿ ನನ್ನಲ್ಲಿ ಯಾವುದಿದೆ ಅದನ್ನು ಬ್ರಹ್ಮವೆಂದರೇನು ಅನ್ನೋದಕ್ಕೆ ಉತ್ತರ ಕೊಟ್ಟಿರೋದೇನು? ನಾಶರಹಿತವಾದ ವಸ್ತುವೇ ಪರಬ್ರಹ್ಮ. ಅದರ ಸ್ವಭಾವವೇ ಅಧ್ಯಾತ್ಮ. ಏನದರ ಸ್ವಭಾವ?
ಅದು ಜೀವಾತ್ಮವಾಗಿ ಈ ಶರೀರದಲ್ಲಿದ್ದು ತನ್ನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದೆ ಅಲ್ವಾ. ಬಾಡಿ, ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ಈಗೋ, ಅದು ಅಧ್ಯಾತ್ಮ. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಅದು ಅಧ್ಯಾತ್ಮ. ಅದರ ಸ್ವಭಾವವೇ ಅಧ್ಯಾತ್ಮ. ಭೂತಕೋಟಿಗಳನ್ನು, ಜೀವಿಗಳನ್ನು ಉತ್ಪನ್ನ ಮಾಡುವ ಸೃಷ್ಟಿ ವ್ಯಾಪಾರವೇ ಕರ್ಮವೆನಿಸುತ್ತದೆ. ಕರ್ಮ ಅಂದ್ರೆ ಏನು? ಮುಂದಿನ ಪ್ರಶ್ನೆ ನೋಡಿ, ಎಷ್ಟು ಸುಂದರವಾಗಿ ಅದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾನೆ. ಏನದು? ಭೂತಕೋಟಿಗಳನ್ನು, ಜೀವಿಗಳನ್ನು ಉತ್ಪನ್ನ ಮಾಡುವ ಸೃಷ್ಟಿ ವ್ಯಾಪಾರವೇ ಕರ್ಮವೆನಿಸುತ್ತದೆ. ಸೃಷ್ಟಿ ಮಾಡೋದೇ ಅಕರ್ಮ. ಏನದು? ಈಗ ಒಂದು ಆಕ್ಷನ್, ಭಗವಂತ ಸೃಷ್ಟಿ ಮಾಡ್ತಾ ಇಲ್ಲ, ಇಲ್ಲಿ ಅವನೇ ಎಲ್ಲ ಆಗ್ತಾ ಇದ್ದಾನೆ ಅಂತ ಹೇಳಿದ್ದೀವಿ. ಯಾವುದೇ ಕರ್ಮ ವಿಚ್ ಇಸ್ ಸಪೋರ್ಟೆಡ್ ಬೈ ಇಂಟೆಲೆಕ್ಟ್, ಬುದ್ಧಿಯ ಒಂದು ಆಧಾರದ ಮೇಲೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡಿದ್ರೆ ಅದು ಕರ್ಮ ಅಂತ ಅನ್ಸ್ಕೊಳ್ತೆ ಅಂತ. ಅಲ್ಲಿಗೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಭಗವಂತ ಕೊಟ್ಟಿದ್ದಾನೆ. ಈಗ ನಾವು ಕೂಡ ಅಷ್ಟೇ, ಕರ್ಮ ಅಂತ ಹೇಳುವಾಗ ನನ್ನ ಶಕ್ತಿಯನ್ನು ಬಳಸ್ಕೊಂಡು ನಾನು ಮಾಡುವ ಯಾವುದೇ ಸೃಷ್ಟಿ ಅಂದರೆ ಕೆಲಸ ಏನಿದೆ, ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸ ಆಗಬೇಕು, ಅದು ಕರ್ಮ ಅಂತ ಅನ್ನಿಸ್ಕೊಡುತ್ತೆ. 3 ಪ್ರಶ್ನೆಗಳಿಗೆ ಒಂದೇ ಸಲ ಡೈರೆಕ್ಟ್ ಆನ್ಸರ್ ಕೊಟ್ಟಾಯ್ತು ಭಗವಂತ. ಮುಂದಕ್ಕೇನು ಹೇಳ್ತಾನೆ? ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಆದಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಅಧಿಭೂತ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ. ಪಂಚಭೂತಗಳು ಅಂತ ಹೇಳಿದ್ವಿ ಅಲ್ವಾ ನಾವು. ನಾಶವುಳ್ಳ ಶರೀರಗಳು ಅಧಿಭೂತಗಳು. ಸಮಷ್ಟಿ ಜೀವಾಭಿಮಾನಿಯಾದ ಹಿರಣ್ಯಗರ್ಭ ಪುರುಷನು ಅಧಿದೈವನು. ದೇಹಧಾರಿಗಳಲ್ಲಿ ಶ್ರೇಷ್ಠನೇ ಈ ದೇಹದಲ್ಲಿ ಅಂತರ್ಯಾಮಿಯಾದ ನಾನೇ ಅಧಿಯಜ್ಞನು. ಅಲ್ಲಿ ಕನ್ಫ್ಯೂಷನೇ ಇಲ್ಲ, ಡೈರೆಕ್ಟ್ ಆನ್ಸರ್ಸ್ ಅದ. ಅಧಿಭೂತ ಅಂದ್ರೇನು? ಈ ಪಂಚಭೂತಗಳಿಂದ ಈ ಶರೀರ ಬಂದಿದೆ. ಅದು ಕಡೆಗಾಲದಲ್ಲಿ ಈ ಚೈತನ್ಯ ಶಕ್ತಿ ಶರೀರವನ್ನು ಬಿಟ್ಟು ಹೋದಾಗ ಈ ಶರೀರ ಕೂಡ ಪಂಚಭೂತಗಳಲ್ಲೇ ಲೀನ ಆಗೋಗ್ಬಿಡುತ್ತೆ ಅಲ್ವಾ. ಈ ಪಂಚಭೂತಗಳು ಇದೆ ತಾನೆ ನಮ್ಮಲ್ಲಿ. ನೀರಿದೆ ಈ ಶರೀರದಲ್ಲಿ, ಭೂಮಿ ಇದೆ ಅಲ್ವಾ, ಗಟ್ಟಿಯಾಗಿರೋದ್ರಿಂದ ಶರೀರ ಅರ್ತ್ ಅಂತೇನು ಹೇಳ್ತೀವಿ, ಭೂಮಿ ಮಣ್ಣಿದೆ ಇದೆ, ನೀರಿದೆ ಶರೀರದಲ್ಲಿ, ನೀರಿದೆ, ಆಕಾಶ ಇದೆ ಅಲ್ವಾ. ಎಲ್ಲವೂ ಪಂಚಭೂತಗಳು ಇಲ್ಲಿದೆ. ಅಗ್ನಿ ಇದೆ ನೋಡಿ. ಶರೀರ ಯಾವಾಗಲೂ ಬಿಸಿಯಾಗಿರಬೇಕು, ತಣ್ಣಗಾಗೋದ್ರೆ ಹೋಯ್ತು ಅಂತ ಅಲ್ವಾ. ಆ ಬಿಸಿಯನ್ನು ಕೊಟ್ಟವನು ಯಾರು? ಎಷ್ಟು ಅದ್ಭುತ ನೋಡಿ, ಅದೆಲ್ಲ ಯೋಚನೆ ಮಾಡ್ತಾ ಹೋದರೆ. ಪಂಚಭೂತಗಳಿಂದ ಆಗಿರುವಂಥ ಈ ಶರೀರದಲ್ಲಿ ಆ ಪಂಚಭೂತಗಳ ಗುಣಗಳೇನಿದೆ ಅವು ಎಲ್ಲವೂ ಇದೆ. ಅದು ಕಡೆಗೆ ಈ ಚೈತನ್ಯ ಶಕ್ತಿ ಶರೀರವನ್ನು ಬಿಟ್ಟು ಹೋದಾಗ ಆ ಪಂಚಭೂತಗಳಲ್ಲೇ ಇದು ಶರೀರ ಲೀನ ಆಗೋಗ್ಬಿಡುತ್ತೆ. ಆಕಾಶ, ಗಾಳಿ, ನೀರು, ಭೂಮಿ, ಬೆಂಕಿ ಎಲ್ಲ ಅದರ ಸ್ಥಾನಕ್ಕೆ ಸೇರ್ಕೊಂಡ್ಬಿಡುತ್ತೆ. ನಾಶವುಳ್ಳ ಶರೀರಗಳು ಅಧಿಭೂತಗಳು, ಪಂಚಭೂತಗಳು. ಸಮಷ್ಟಿ ಜೀವಾಭಿಮಾನಿಯಾದ ಹಿರಣ್ಯಗರ್ಭ ಪುರುಷನು ಅಧಿದೈವತವು. ಅಧಿದೈವ ಎಲ್ಲವೂ ಹುಟ್ಟಿರೋದು ಹಿರಣ್ಯ ಗರ್ಭದಿಂದ ಅಂತ ಹೇಳ್ತಾರೆ. ಉಪನಿಷತ್ತುಗಳಲ್ಲಿ ನೋಡಿದಾಗ ಹಿರಣ್ಯ ಗರ್ಭದ ಬಗ್ಗೆ ಬಹಳಷ್ಟು ವಿಚಾರ ಮಾಡಿದ್ದೀವಿ. ಅಂದರೆ ಆ ಸೃಷ್ಟಿ ಎಲ್ಲಿಂದ ಆಯಿತು? ಒಂದು ಗರ್ಭ ಅಲ್ವಾ. ಆ ಗರ್ಭವನ್ನು ಹಿರಣ್ಯ ಗರ್ಭ ಅಂತ ಕರೆದ್ರು. ಏನೇನು ಸೃಷ್ಟಿ ಆಯಿತು ಅದೆಲ್ಲವೂ ಅಲ್ಲಿಂದನೇ ಬಂದಿತ್ತು, ಆದ್ದರಿಂದ ಅದನ್ನು ಹಿರಣ್ಯ ಗರ್ಭ ಅಂತ ಹೇಳಿದ್ರು. ಅದೇ ಅಧಿದೈವ. ಹಿರಣ್ಯ ಗರ್ಭ ಪುರುಷನು ಅಧಿದೈವನು. ಯಾಕೆ? ಎಲ್ಲವೂ ಅಲ್ಲಿಂದನೇ ಬಂದಿರೋದ್ರಿಂದ ಅವನು ಅಧಿದೈವನು. ದೇಹಧಾರಿಗಳಲ್ಲಿ ಶ್ರೇಷ್ಠನೇ ಈ ದೇಹದಲ್ಲಿ ಅಂತರ್ಯಾಮಿಯಾದ ನಾನೇ ಅಧಿಯಜ್ಞನು. ಅಧಿಯಜ್ಞ ಅಂತ ಹೇಳುವಾಗ ನನ್ನಲ್ಲಿರುವ ಆ ಚೈತನ್ಯ ಶಕ್ತಿ ಏನಿದೆ ಅದೇ ಅಧಿಯಜ್ಞ.
ನೋಡಿ ಎಷ್ಟು ಸುಂದರವಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾನೆ ಇಲ್ಲಿ ಭಗವಂತ. ಅಧಿದೈವ, ಅಧಿಯಜ್ಞ, ಅಧಿಭೂತ. ಅಧಿದೈವ ಅಂತಂದರೆ ನಮಗೆ ನೋಡಲಿಕ್ಕೆ ಶಕ್ತಿ ಕೊಡ್ತಾ ಇರುವಂಥದ್ದು, ಫೀಲಿಂಗ್ ಅಂದರೆ ನಾವು ಅನುಭವಿಸ್ಲಿಕ್ಕೆ ಕೊಡ್ತಾ ಇರುವಂಥ ಶಕ್ತಿ, ಇದೆಲ್ಲವೂ ಅಧಿದೈವ. ಆ ಹಿರಣ್ಯಗರ್ಭ ಆ ಸೃಷ್ಟಿಯಿಂದನೇ ಬರೋದು. ಅದರಿಂದಲೇ ಆ ಭಗವಂತನ ಸೃಷ್ಟಿ ಅಂತಲೇ ಅದನ್ನೆಲ್ಲ ಹೇಳೋವಂಥದ್ದು. ಅಧಿದೈವ, ಅಧಿಭೂತ, ಅಧಿಯಜ್ಞ. ಅಧಿಯಜ್ಞ ಅಂದರೆ ನನ್ನಲ್ಲಿರುವ ಚೈತನ್ಯ ಶಕ್ತಿ, ಅಂತರ್ಯಾಮಿಯಾದ ನಾನೇ ಅಧಿಯಜ್ಞ ಅಂತ ಹೇಳ್ತಾರೆ. ಮುಂದುವರಿಸ್ತಾ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಕಡೆ ಪ್ರಶ್ನೆ ಏನು ಕೇಳಿದ್ದವನು, ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಯಾವನು ಶರೀರವನ್ನು ಬಿಡುತ್ತಾನೋ ಅವನು ನಿಸ್ಸಂಶಯವಾಗಿಯೂ ನನ್ನ ರೂಪವನ್ನೇ ಪಡೆಯುತ್ತಾನೆ. ಅಂತ್ಯಕಾಲದಲ್ಲಿ ಅದನ್ನು ಮತ್ತೆ ಮತ್ತೆ ನಾವು ಯೋಚನೆ ಮಾಡಬೇಕು. ಅಂತ್ಯಕಾಲದಲ್ಲಿ ಭಗವಂತನನ್ನೇ ಸ್ಮರಿಸ್ತಾ ಇರುವಂಥವನು ಭಗವಂತನನ್ನೇ ಸೇರ್ತಾನೆ ಅಂತ. ಈಗ ನಮಗೆಲ್ರಿಗೂ ಒಂದು ಸುಮ್ಮನೆ ಈಗಿನ ಜೀವನದಲ್ಲೇ ನಾವು ನೋಡ್ತಾ ಹೋದರೆ ನಾವು ಯಾರ ಜೊತೆ ಇರ್ತೀವೋ ಅವ್ರ ಥರನೇ ನಾವು ಆಗ್ಬಿಟ್ಟಿರ್ತೀವಿ ಅಲ್ವಾ. ಈಗ ಸ್ವಲ್ಪ ಸಂತರ ಜೊತೆ ಇದ್ದರೆ ಅವ್ರ ಥರನೇ ಸಂತರ ಥರನೇ ಆಗ್ತೀವಿ, ಸಾಧು ಸಂತರ ಥರ. ಸಿಂಪ್ಲಿಸಿಟಿ, ಅವರೆಷ್ಟು ಸಿಂಪಲ್ ಆಗಿದ್ರು ಗೊತ್ತಿಲ್ಲದೆ ಅದನ್ನೆಲ್ಲ ಅಳವಡಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಬೇಡ, ಸಾಕಷ್ಟು ರಾಜಸಿಕ ವ್ಯಕ್ತಿಗಳ ಜೊತೆ ಇರೋಕ್ಕೆ ಶುರು ಮಾಡ್ತೀವಿ. ಗೊತ್ತಿಲ್ಲದಂಗೆ ನಾವು ರಾಜಸಿಕ ಆಗ್ತೀವಿ. ಅವರು ಎಷ್ಟೊಂದು ಕೆಲಸ ಮಾಡ್ತಿದ್ದಾರೆ, ನಾವು ಮಾಡೋಣ. ಆಟೋಮ್ಯಾಟಿಕ್ಕಾಗಿ ನಾವು ಅದಕ್ಕೆ ಅಡಾಪ್ಟ್ ಆಗಿಬಿಡ್ತೀವಿ. ಅದು ನಮ್ಮೆಲ್ಲರ ಒಂದು ಪ್ರಕೃತಿಯ ಗುಣ ಅದಷ್ಟೇ. ಅದರಿಂದ ಈ ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಅಂತ ಹೇಳುವಾಗ ಆ ಭಗವಂತನನ್ನೇ ಸ್ಮರಿಸ್ತಾ ಇರುವಂಥವರು ಅವ್ರ ಜೊತೆಗೆ ಇದ್ದರೆ ಭಗವಂತನ ಜೊತೆಗೆ ಅದೇ ಸ್ಮರಣೆ ಮಾಡ್ತೀವಿ. ಎಷ್ಟು ಸಹಜ ಅಲ್ವಾ. ನಾವೀಗ ನೋಡಿ, ಯಾರಾದರೂ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಈ ಥರ ಪೂಜೆ ಮಾಡಿಸಿದೆ, ಆ ಥರ ಏನಾದರೂ ಯಾರಾದರೂ ಹೇಳ್ಕೊಳಕ್ಕೆ ಶುರು ಮಾಡಿದ್ರೆ ನಾವು ದೇವಸ್ಥಾನಗಳ ಬಗ್ಗೆನೇ ಮಾತನಾಡ್ತೀವಿ. ಇನ್ಯಾರಾದರೂ ಅಲ್ಲಿ ನಡೆದ ಕಥೆಗಳು, ಘಟನೆಗಳ ಬಗ್ಗೆ ಮಾತನಾಡ್ತಾ ಹೋದರೆ ನಾವು ಕೂಡ ಅದನ್ನೇ ಮಾತನಾಡ್ತೀವಿ. ಯಾವ ಸಂಘದಲ್ಲಿರ್ತೀವೋ ಅದೇ ವಿಚಾರ, ಅದೇ ಮಾತು ನಮ್ಮನ್ನು ಏನು ಮಾಡಿಬಿಡುತ್ತೆ, ಕಟ್ ಹಾಕ್ಬಿಡುತ್ತೆ. ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ, ಯಾರು ನನ್ನನ್ನು ಸ್ಮರಿಸ್ತಾ ಇರ್ತಾರೋ ನಮಗೆ ಕಡೆಗಾಲ ಯಾವಾಗ ಬರುತ್ತೆ ಅಂತ ಯಾರಿಗೆ ಗೊತ್ತಿದೆ. ಅದರಿಂದ ನಿತ್ಯ ಭಗವಂತನ ಸ್ಮರಣೆ ಮಾಡಿ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಯಾವಾಗಲೂ ಅವನ ಧ್ಯಾನವನ್ನೇ ಮಾಡ್ತಾ ಇರಿ. ಯಾಕೆ ಗೊತ್ತಿಲ್ಲ ನಮಗೆ ಯಾವಾಗ ಕಡೆಗಾಲ ಬರುತ್ತೆ ಅಂತ. ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸ್ತಾ ಇರ್ತಾನೋ ಅವನು ನನ್ನನ್ನೇ ಪಡಿತಾನೆ. ಆ ನೋವು, ಪ್ರಾಣ ಹೋಗುವಾಗ ನೋವು ಇರುತ್ತಂತೆ. ಆ ನೋವಿನಲ್ಲಿ ಭಗವಂತನನ್ನು ನೆನೆಸ್ಕೊಳ್ಳೋದು ಅಷ್ಟು ಸುಲಭ ಅಲ್ವಂತೆ. ಅದಕ್ಕೆ ನೋಡಿ, ಮಹಾತ್ಮ ಗಾಂಧಿಯವರಿಗೆ ಯಾಕೆ ಮಹಾತ್ಮ ಅಂತೀವಿ ಅಂದರೆ ಅದೇನೆ. ಅದಕ್ಕೆ ಗುಂಡಿಟ್ಟು ಹೊಡೆದಾಗ ಅವ್ರು ಅಯ್ಯೋ ಅಮ್ಮ ಅನ್ಲಿಲ್ಲ, ಹೇ ರಾಮ್ ಅಂದರು ಅಲ್ವಾ. ಈ ಕಥೆ ಕೇಳಿದ್ದೀರ ಎಲ್ಲರೂ. ಹೇ ರಾಮ್ ಯಾಕೆ, ಅದು ಯಾಕೆ ಬರ್ಲಿಕ್ಕೆ ಸಾಧ್ಯ ಅವ್ರ ಬಾಯಲ್ಲಿ? ಸದಾ ರಾಮನಾಮ, ರಾಮನ ಭಕ್ತರು, ಪರಮ ಭಕ್ತರವರು. ಹೇ ರಾಮ್, ಅಷ್ಟು 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 ನಾವು ಭಗವಂತನಲ್ಲಿ ತೊಡಗಿಸ್ಕೊಂಡಿದ್ರೆ ಮಾತ್ರ ಕಡೆಗಾಲದಲ್ಲಿ ಅವನನ್ನು ನಾವು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೆನೆಸ್ಕೊಳ್ಳೋದ್ರಿಂದ ಅವನನ್ನೇ ಸ್ಮರಿಸ್ತಾ ಪ್ರಾಣ ಹೋಗೋದಾದರೆ ಅವನು ಭಗವಂತನನ್ನೇ ಸೇರ್ತಾನೆ ಅಂತ. ಆ ಮನಸ್ಸು, ಬುದ್ಧಿ ಎಲ್ಲವೂ ಹೊರಗಡೆ ಏನಾಗ್ತಿದೆ ನೋಡಿದಲ್ಲೇ ಆ ಭಗವಂತನ ಕಡೆಗೆ ಮನಸ್ಸನ್ನು ಎಳ್ಕೊಳ್ಬೇಕು. ಅದರಿಂದಲೇ ನೋಡಿ, ನಮ್ಮ ಎಲ್ಲ ಏನಿದೆ ಜೀವನದ ಕ್ರಮವನ್ನು ಕೂಡ ಹಾಗೆ ಮಾಡಿಟ್ಟಿದ್ದಾರೆ ನೋಡಿ. ಒಬ್ಬ ಮನುಷ್ಯ
100 ವರ್ಷ ಬದುಕ್ತಾನೆ ಅಂತ ಅಂದರೆ ಅದನ್ನು 25 ವರ್ಷ ಅಪ್ರಾಕ್ಸಿಮೇಟ್ಲಿ 25 ವರ್ಷ 25 ವರ್ಷ 25 ವರ್ಷ 25 ವರ್ಷ ಅಂತ ವಿಂಗಡಿಸಿಟ್ರೆ ಒಂದು ಸುಭಾಷಿತ ಹೇಳುತ್ತೆ, ಪ್ರಥಮೇನಾರ್ಜಿತ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ತೃತೀಯೇನಾರ್ಜಿತಂ ಪುಣ್ಯಂ, ಚತುರ್ಥಂ ಕಿಂ ಕರಿಷ್ಯತಿ ಅಂತ. ಪ್ರಥಮೇನಾರ್ಜಿತ ವಿದ್ಯಾ, ಮೊದಲನೇ 25 ವರ್ಷದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಂತೆ. 100 ವರ್ಷ ಬದುಕಿರ್ತಾರೆ ಅಂತ ಅಂದ್ಕೊಂಡ್ರೆ 25 ವರ್ಷ ವಿದ್ಯಾಭ್ಯಾಸ, ಆ ಕಡೆ ಈ ಕಡೆ ನೋಡೋ ಹಾಗೆ ಇಲ್ಲ, ವಿದ್ಯಾಭ್ಯಾಸವನ್ನು ಮಾಡಬೇಕು, ವಿದ್ಯೆಯನ್ನು ಕಲಿಬೇಕು. ವಿದ್ಯೆ ಅಂತಂದರೆ ಬರೀ ಸ್ಕೂಲು ಕಾಲೇಜು ಅಲ್ಲ, ನನ್ನ ಜೀವನಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕಲಿಯುವಂಥದ್ದು. ಒಂದು ಪಕ್ಷ ಆ 25 ವರ್ಷದಲ್ಲಿ ನಾನು ವಿದ್ಯಾರ್ಜನೆ ಮಾಡದೇ ಇದ್ದರೆ, ಪ್ರಥಮೇ ನ ಅರ್ಜಿತ ವಿದ್ಯಾ, ಪ್ರಥಮೇ ನಾರ್ಜಿತ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ಅಷ್ಟೊಂದು ವಿದ್ಯೆಯನ್ನು ಕಲ್ತಾಗಿದೆ. ಎರಡನೇ ಅವಕಾಶದಲ್ಲಿ, ಅಂದರೆ ಅವಕಾಶ ಅನ್ನೋದಕ್ಕಿಂತ ಎರಡನೇ ಭಾಗದಲ್ಲಿ ಅಷ್ಟೊಂದು ವಿದ್ಯೆ ಕಲಿತ ಮೇಲೆ ಹಣ ಸಂಪತ್ತನ್ನು ನಾನು ಸಂಪಾದಿಸಬೇಕು. ದ್ವಿತೀಯೇನಾರ್ಜಿತಂ ಧನಂ, ಧನಂ ಅಂದರೆ ಬರೀ ಹಣ ಅಲ್ಲ, ಎಲ್ಲ ರೀತಿಯಲ್ಲಿ ಧನ ಧಾನ್ಯ ಸಂಪತ್ತು, ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲವನ್ನು ಸಂಪಾದಿಸಬೇಕು. ಪ್ರಥಮೇನಾರ್ಜಿತ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ. ಆಯಿತು, 50 ವರ್ಷ ಆಯಿತು, ಎಲ್ಲ ಸಂಪಾದನೆ ಮಾಡಾಯಿತು, ಎಲ್ಲವೂ ಚಂದದಲ್ಲಿ ನಡೀತಾ ಇದೆ. ಮೂರನೇದೇನು ಮಾಡಬೇಕು? ಪ್ರಥಮೇನಾರ್ಜಿತ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ತೃತೀಯೇನಾರ್ಜಿತಂ ಪುಣ್ಯಂ. ಪುಣ್ಯ ಕೆಲಸಗಳಿಗೋಸ್ಕರ ನಾವು ನಮ್ಮ ಜೀವನವನ್ನು ಸಾಕಷ್ಟು ದುಡಿದಿದ್ದೀನಿ, ನಂದು ಅಂತ ಮಾಡ್ಕೊಂಡಾಯಿತು, ದಾನ ಧರ್ಮವನ್ನು ಮಾಡಬೇಕು, ಯಾತ್ರೆ ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಗೊತ್ತಿದೆಯಲ್ಲ, ಪುಣ್ಯ ಸಂಪಾದನೆ ಮಾಡೋದು ಅಂದರೆ ದಾನ ಧರ್ಮ ಮಾಡುವಂಥದ್ದು, ಬೇರೆಯವ್ರಿಗೆ ಸಹಾಯ ಮಾಡುವಂಥದ್ದು ಎಲ್ಲ ಮಾಡಿ. ಯಾಕೆ ನನ್ನ ಕಾಲ ಮೇಲೆ ನಾನು ಗಟ್ಟಿಯಾಗಿ ನಿಂತಾಯ್ತಲ್ವ, ಈಗ ಅದನ್ನು ಮಾಡಿ. ಈ ರೀತಿಯಾಗಿ ನಾವು ಜೀವನವನ್ನು ನಡೆಸದೇ ಇದ್ದರೆ ಚತುರ್ಥ ಕಿಂ ಕರಿಷ್ಯತಿ, ಆಮೇಲೆ ಏನಂತ ಜೀವನ ಮಾಡೋಕ್ಕಾಗತ್ತೆ? 4ನೇ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಅವಾಗ ಅದು ಮಾಡಬೇಕಾಗಿತ್ತು, ಆಮೇಲೆ ಚೆನ್ನಾಗಿ ಓದಬೇಕಾಗಿತ್ತು, ನಾನು 10ನೇ ಕ್ಲಾಸಲ್ಲಿ ಇಷ್ಟು ಮಾರ್ಕ್ಸ್ ತೊಗೋಬೇಕಾಗಿತ್ತು ಅಂತ ಆವಾಗ ಯೋಚನೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಸುಭಾಷಿತ ಬರೆದಿಟ್ಟಿದೆ. ಅದೇ ರೀತಿಯಲ್ಲಿ 4 ಆಶ್ರಮಗಳನ್ನು ಕೊಟ್ಟಿದ್ದಾರೆ ನಮಗೆ ಅಲ್ವಾ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡು, ಗೃಹಸ್ಥಾಶ್ರಮದಲ್ಲಿ ಗೃಹಸ್ಥಾಶ್ರಮ ಧರ್ಮವನ್ನು ಪಾಲಿಸು. ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠವಾದ ಆಶ್ರಮ. 4 ಆಶ್ರಮಗಳಲ್ಲಿ ಶ್ರೇಷ್ಠವಾದ ಆಶ್ರಮ ಅಂದರೆ ಗೃಹಸ್ಥಾಶ್ರಮ. ಯಾಕಂದರೆ ಗೃಹಸ್ಥಾಶ್ರಮವೇ ಆ 3 ಆಶ್ರಮಗಳಿಗೆ ಆಶ್ರಯ. ಯೋಚನೆ ಮಾಡಿ, ಬ್ರಹ್ಮಚರ್ಯಕ್ಕೂ ಗೃಹಸ್ಥಾಶ್ರಮವೇ ಆಶ್ರಯ, ಸನ್ಯಾಸಕ್ಕೂ ಗೃಹಸ್ಥಾಶ್ರಮವೇ ಆಶ್ರಯ, ವಾನಪ್ರಸ್ಥಕ್ಕೂ ಗೃಹಸ್ಥಾಶ್ರಮವೇ ಆಶ್ರಯ. ಎಲ್ಲರಿಗೂ 3 ಆಶ್ರಮಗಳಿಗೂ ಆಶ್ರಯ ಕೊಡುವಂಥದ್ದು ಗೃಹಸ್ಥಾಶ್ರಮ. ಅದರಿಂದ ಅದು ಬಹಳ ಶ್ರೇಷ್ಠವಾದದ್ದು. ನೋಡಿ, ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ಚಂದದಲ್ಲಿ ಗೃಹಸ್ಥಾಶ್ರಮ ಆದ ಮೇಲೆ ವಾನಪ್ರಸ್ಥ ಅಂತಂದರೆ ಹಿಂದೆ ಎಲ್ಲ ಪಟ್ಟಾಭಿಷೇಕ ಮಾಡಿ ಮಕ್ಕಳಿಗೆ ಕಾಡಿಗೆ ಹೊರಟೋಗ್ತಾ ಇದ್ರು. ಈ ಕಾಡಲ್ಲಿದೆ ಇಲ್ಲ, ಬಿಟ್ಟು ಕೊಡೋದನ್ನು ಕಲಿಬೇಕು ಅಂತ. ಅಲ್ಲಿ ವಾನಪ್ರಸ್ಥದಲ್ಲೇನೋ ಐ ಶುಡ್ ಬಿ ರೆಡಿ ಟು ಗಿವ್ ಅಪ್ ಎವ್ರಿಥಿಂಗ್ ಅಂತ. ಅದನ್ನಾದ ನಂತರ ಸನ್ಯಾಸ ಜೀವನದಲ್ಲಿ ಏನು ಬಿಟ್ಬಿಡ್ಬೇಕೆಲ್ಲ, ಪ್ರಾಪಂಚಿಕವನ್ನೆಲ್ಲ ಬಿಟ್ಟು ಭಗವಂತನನ್ನೇ ಸ್ಮರಿಸ್ತಾ ಇರಬೇಕು. ಅದನ್ನಿಲ್ಲ ಹೇಳ್ತಾರೆ, ಆ ರೀತಿಯಾಗಿ ಬದುಕಿದ್ರೆ ಮಾತ್ರ ಕಡೆಗಾಲದಲ್ಲಿ ಭಗವಂತನನ್ನು ಸ್ಮರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಡೆಗಾಲದಲ್ಲಿ ಭಗವಂತನನ್ನು ಸ್ಮರಿಸೋದು ಅಂದರೆ ಶುರುವಿಂದನೂ ಈ ವ್ಯವಸ್ಥಿತ ಜೀವನದಲ್ಲಿ ಜೀವಿಸಬೇಕು. ಈಗೆಲ್ಲ ಏನೋ ಫೇಮಸ್ ಸೇಯಿಂಗ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನೋಡಿ, ಏಜ್ ಇಸ್ ಜಸ್ಟ್ ಎ ನಂಬರ್, ಏಜ್ ಇಸ್ ಜಸ್ಟ್ ಎ ನಂಬರ್. ಹಾಗಂತ ಸಣ್ಣ ಮಕ್ಕಳು ಹಾಕೊಳ್ಳೋ ಬಟ್ಟೆಗಳು ಹಾಕೊಳ್ಳೋದು, ಅವ್ರ ಥರ ಆಟಾಡ್ಕೊಂಡಿರೋದು ಇರೋಕ್ಕಾಗತ್ತ? ಒಂದು ಪ್ರಬುದ್ಧತೆ ಇರಬೇಕಲ್ವ? ಆ ಜ್ಞಾನ ಆ ವ್ಯಕ್ತಿಯಲ್ಲಿ ತುಳುಕ್ತಾ ಇದೆ ಅಂತಂದರೆ ಅವ್ರು ಯಾರು ಆ ಥರ ಆಡ್ಲಿಕ್ಕೆ ಆಗಲ್ಲ. ಆ ಪ್ರಬುದ್ಧತೆ ಬಂದಿರುತ್ತೆ. ಏಜ್ ಇಸ್ ಜಸ್ಟ್ ಎ ನಂಬರ್ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಹೇಳಿರೋದು ಅಷ್ಟೇ. ಆದರೆ ಈ ಜ್ಞಾನವನ್ನು ನಾವು
ಕಂಪಲ್ಸರಿ. ಬ್ರಹ್ಮಚರ್ಯಾಶ್ರಮದಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸ್ತಾ ವಿದ್ಯಾಭ್ಯಾಸವನ್ನು ಮಾಡಬೇಕು. ಗೃಹಸ್ಥಾಶ್ರಮ ಹೇಗಿರಬೇಕು ಹಾಗೇ ಇರಬೇಕು. ಬೇರೆ ಆಶ್ರಮಗಳಿಗೆ ಆಶ್ರಯವನ್ನು ಕೊಟ್ಟು ಜೀವನ ಬದುಕಬೇಕು. ಸನ್ಯಾಸ ಆಶ್ರಮ, ವಾನಪ್ರಸ್ಥದಲ್ಲಿ ಬಿಡ್ಲಿಕ್ಕೆ ರೆಡಿ ಇರಬೇಕು. ಎಲ್ಲ ಮಕ್ಕಳಿಗೆ ಕೊಡೋದೇ ಇಲ್ಲ ಈಗಲೂ ಅಲ್ವಾ. ಸನ್ಯಾಸ ಈ ರೀತಿಯಾಗಿ ಬದುಕಿದ್ರೆ ಮಾತ್ರ ಸದಾ ಭಗವಂತನನ್ನು ಜಪಿಸಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆ ಪ್ರತಿಯೊಂದು ಹಂತದಲ್ಲೂ ಒಂದು ತೃಪ್ತಿಯ ಜೀವನವನ್ನು ನಾವು ಜೀವಿಸಿರ್ತೀವಿ. ಆದ್ದರಿಂದ ಆ ಕಡೆಗಾಲದಲ್ಲಿ ಕೂಡ ಭಗವಂತನನ್ನು ಸ್ಮರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗಲೂ ನಾನು ಎಷ್ಟೋ ಜನ ಹಿರಿಯರನ್ನು ನೋಡಿದಾಗ 80-85 ಎಲ್ಲ ಆಗಿರುತ್ತೆ. ಏನು ಮಾಡೋದು, ಬೇಜಾರಾಗುತ್ತೆ, ನನಗೆ ಭಯ ಆಗುತ್ತೆ, ನನ್ನ ಜೊತೆ ಜನ ಇರಬೇಕು ಅಂತಲೇ ಮಾತನಾಡ್ತಾರೆ. ನಾನು ಅವಾಗ ಹೇಳಿದೆ ಅವ್ರಿಗೆ, ಕೆಲವರಿಗೆ ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು, ಭಗವಂತನ ನಾಮಸ್ಮರಣೆ ಮಾಡಿ ಯಾವಾಗಲೂ ಅವನಲ್ವಾ ನಮ್ಮ ಜೊತೆಗಿರೋದು ಅಂತ ಹೇಳಿದ್ರೆ ಅವ್ರೇನು ಹೇಳಿದ್ರು ಗೊತ್ತಾ, ಇಷ್ಟು ವರ್ಷ ನಾನು ಹೇಳಲೇ ಇಲ್ಲಮ್ಮ, ಅದು ಈಗ ಹೇಗೆ ಹೇಳಲಿಕ್ಕಾಗತ್ತೆ ನನಗೆ ಅಂತ. ವೆರಿ ಟ್ರೂ. ಹೇಳೇ ಇಲ್ಲ ಜೀವನ ಪೂರ್ತಿ ನಾರಾಯಣನ ನಾಮಸ್ಮರಣೆ ಮಾಡಲೇ ಇಲ್ಲ, ಶಿವನನ್ನು ನೆನೆಸ್ಕೊಳ್ಳೇ ಇಲ್ಲ ಅಂದರೆ ಕಡೆಗಾಲದಲ್ಲಿ ನೆನೆಸ್ಕೊಳ್ಳೋಕೆ ಹೇಗಾಗತ್ತೆ? ಆವಾಗಲೂ ನಾವು ನಂಬ್ಕೊಳ್ಳೋದು ನಮ್ಮ ಸುತ್ತಲಿರುವ ಜನಗಳನ್ನೇ. ಅವರು ನಮ್ಮ ಥರನೇ ನಾಶ ಆಗೋರಲ್ವಾ. ಗಟ್ಟಿಯಾಗಿ ಹಿಡಿಬೇಕಾಗಿರೋದು ಯಾರನ್ನ? ಭಗವಂತನನ್ನ. ಕೆಲವ್ರಿಗೆ ಆಗೋದೇ ಇಲ್ಲ, ನಾಮಸ್ಮರಣೆ ಮಾಡಲಿಕ್ಕೂ ಆಗಲ್ಲ ಕಡೆಗಾಲದಲ್ಲಿ. ಆದ್ದರಿಂದ ಈ ಕ್ರಮವಾಗಿ ಈ ರೀತಿಯಾಗಿ ಎಲ್ಲವೂ ಭಗವಂತನ ಆಶ್ರಯ, ಎಲ್ಲವೂ ಅವನಿಂದಲೇ ನಡೀತಾ ಇರೋದು ಅನ್ನೋದು ಶುರುವಿಂದಲೇ ನಾವು ನಡೆಸ್ಕೊಂಡು ಬಂದಿದ್ರೆ ಭಗವಂತನ ನಾಮಸ್ಮರಣೆ ಸುಲಭವಾಗುತ್ತೆ. ಹೇಗೆ ಮಹಾತ್ಮ ಗಾಂಧಿಯವರಿಗೆ ಹೇರಾಮ್ ಅಂತ ಅನ್ಲಿಕ್ಕಾಯಿತೋ ಆ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ. ಅವರು ನಿಸ್ಸಂಶಯವಾಗಿಯೂ ನನ್ನನ್ನೇ ಪಡೆಯುತ್ತಾರೆ ಅಂದರೆ ಭಗವಂತನನ್ನೇ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹೇ ಕೌಂತೇಯ, ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುವಾಗ ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೋ ಆ ಚಿಂತನಾ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾನೆ. ಭಗವಂತನನ್ನ ನೆನೆಸ್ಕೊಂಡು ಶರೀರವನ್ನು ಬಿಟ್ಟರೆ ಭಗವಂತನನ್ನೇ ಸೇರ್ತೀವಂತೆ. ಆದರೆ ಅದೇ ಥರ ಬೇರೆ ಏನನ್ನು, ಅದ್ಯಾವುದೋ ಕಥೆಯಲ್ಲಿ ಬರುತ್ತಲ್ಲ, ಅವನು ಜಿಂಕೆಯನ್ನು ನೆನೆಸ್ಕೊಂಡ ಜಿಂಕೆ ಆಗ್ಬಿಟ್ಟದ ಅಂತ ಅಲ್ಲ. ಏನನ್ನ ನಾವು ಯೋಚಿಸ್ಕೊಂಡು ಶರೀರವನ್ನು ಬಿಡ್ತೀವೋ ಅದೇ ಆಗೋಗ್ತೀವಿ ಅಂತ, ಮುಂದೆ ಅದೇ ಗತಿಯನ್ನು ಪಡಿತೀವಿ. ಅದರಿಂದಲೇ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸ್ಬೇಕು. ನೋಡಿ, ಹಿರಿಯರೆಲ್ಲ ಆಡಿದ ಮಾತುಗಳು ಸುಮ್ಮನೆ ಅಲ್ಲ, ಅವ್ರು ಯಾವಾಗಲೂ ನಮ್ಗೆ ಹೇಳೋರು. ಬಹುಶಃ ನಿಮ್ಮ ಮನೇಲೂ ನಿಮ್ಮ ಅಜ್ಜಿ ಅಜ್ಜಂದಿರೆಲ್ಲ ಹೇಳಿರ್ತಾರೆ, ಯಾರ ಬಗ್ಗೆನೂ ಕೆಟ್ಟದ್ದನ್ನು ಯೋಚಿಸ್ಬೇಡ, ಯಾರ ಬಗ್ಗೆನೂ ಕೆಟ್ಟದ್ದನ್ನು ಮಾತಾಡಬೇಡ, ನಿನ್ನ ಬಗ್ಗೆನೂ ಕೆಟ್ಟದ್ದು ಮಾತಾಡ್ಕೋಬೇಡ. ಯಾಕೆ? ವಸ್ತು ದೇವತೆಗಳಿದ್ದಾರೆ, ವಸ್ತು ಅಂತ ಇರ್ತಾರೆ. ಹೇಳಿದಾರಲ್ವ, ಹೇಳಿರ್ತೀರ ಈ ಮಾತೆಲ್ಲ. ಹೌದು, ಕೆಟ್ಟದ್ದು ಅದನ್ನೇ. ಯಾಕೆ? ಯಾವ ಗಳಿಗೆಯಲ್ಲಿ ನಾವು ಈ ದೇಹ ಬಿಡ್ತೀವೋ ಗೊತ್ತಿಲ್ಲ. ಶರೀರವನ್ನು ಬಿಡುವಾಗ ಯಾವ ವಸ್ತುವನ್ನು ಕುರಿತು ನಾವು ಯೋಚನೆ ಮಾಡ್ತಾ ಇರ್ತೀವೋ ಅದೇ ಗತಿ ನಮಗೆ ಸಿಗತ್ತೆ ಅಂತ ಈಗ ಬರೆದಿದ್ದಾರೆ. ಹೋದ್ಮೇಲೆ ನೋಡ್ಕೊಳ್ಳೋಣ ಬಿಡಿ, ನಮ್ಗೆ ಯಾಕೆ ಪ್ರಯತ್ನ ಯಾಕೆ ಮಾಡಬಾರ್ದು ಅಲ್ವಾ? ಭಗವಂತನನ್ನೇ ಸೇರುವ ಪ್ರಯತ್ನ ಮಾಡೋಣ. ಯಾವಾಗಲೂ ಭಗವಂತನನ್ನೇ ಅವನ ಬಗ್ಗೆನೇ ಚಿಂತಿಸ್ತಾ ಅವನನ್ನೇ ಸೇರುವ ಒಂದು ಪ್ರಯತ್ನ ಮಾಡೋಣ. ಚಿಂತನಾ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾ ನಮಗೆ ಸಹಜವಾಗೇ ನೋಡಿ, ಯಾವಾಗಲೂ ಅಲ್ವಾ, ನಾವು ಯಾರನ್ನ ತುಂಬ ಇಷ್ಟಪಡ್ತಾ ಇರ್ತೀವೋ
ಅವ್ರ ಥರನೇ ಮಾತನಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವ್ರ ಥರನೇ ಡ್ರೆಸ್ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ, ಅವ್ರು ಉಪಯೋಗಿಸ್ತಿದ್ದ ಭಾಷೆಯನ್ನೇ ನಾವು ಉಪಯೋಗಿಸ್ತೀವಿ, ಗೊತ್ತಿಲ್ಲದೆ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಹಾಗೆ ಭಗವಂತನನ್ನೇ ಆರಾಧಿಸುವುದು ನಮಗೆ ರಕ್ತಗತ ಆಗಬೇಕು. ಅದೇ ನಮಗೆ ಯಾವಾಗಲೂ ಅಂತ ಅಂದ್ಕೊಂಡಾಗ ಭಗವಂತನ ಬಗ್ಗೆನೇ ಸದಾ ಚಿಂತಿಸ್ತಾ ಇದ್ದರೆ, ಬೇರೆ ಏನೋ ಚಿಂತಿಸ್ತಾ ಇದ್ರೆ ಅದೇ ಆಗ್ತೀವಿ. ಆದ್ದರಿಂದ ಭಗವಂತನನ್ನೇ ಚಿಂತಿಸ್ತಾ ಇದ್ದರೆ ಅವನನ್ನೇ ನಾವು ಸೇರ್ತೀವಿ. ಇಲ್ಲದೇ ಇದ್ದರೆ ಯಾವುದನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ ಅದೇ ಗತಿಯನ್ನು ಪಡಿತೀವಿ ಅಂತ. ಅದಕ್ಕೆ ತಮಾಷೆಗೆ ಯಾರೋ ಹೇಳ್ತಾ ಇದ್ರು, ಯಾವಾಗಲೂ ಮನೆಯಲ್ಲಿ ಜಗಳ ಆಗ್ತಾ ಇತ್ತು, ಇದಾಗ್ತಾ ಇತ್ತು ಅಂದರೆ ನಾವು ಯಾರಿಗೆ ನಮ್ಗೆ ಕೆಟ್ಟದ್ದು ಮಾಡಿರ್ತಾರೋ ಅದೇ ಯೋಚನೆ ಬರ್ತಾ ಇರುತ್ತಲ್ವ ನಮಗೆ. ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀನು ಮತ್ತೆ ಅದೇ ಅತ್ತೆಗೆ ಸೊಸೆಯಾಗಿ ಹೋಗ್ತೀಯ, ನೀನು ಹುಷಾರಾಗಿರೋ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಏನನ್ನ ಯೋಚಿಸ್ತಾ ಇರ್ತೀವೋ ಅಲ್ಲೇ ಅದೇ ಸಿಗುತ್ತೆ ನಮಗೆ, ಅದೇ ಗತಿ ಅಂತ ಮುಂದುವರಿಸ್ತಾ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಅದರಿಂದ ಏನು ಮಾಡಬೇಕು? ಸದಾ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಅದರಿಂದ ಹೇಗದು? ಆದ್ದರಿಂದ ಅರ್ಜುನ, ಸದಾ ನನ್ನನ್ನೇ ಸ್ಮರಿಸುತ್ತಾ ನಿನ್ನ ಕರ್ತವ್ಯವಾದ ಯುದ್ಧ ಮಾಡು. ಮನಸ್ಸು ಬುದ್ಧಿ ನನಗೆ ಅರ್ಪಿತವಾಗಿರುವುದಾದರೆ ನೀನು ನನ್ನನ್ನೇ ಪಡೆಯುವುದರಲ್ಲಿ ಸಂಶಯವಿಲ್ಲ. ಮನಸ್ಸು ಬುದ್ಧಿ ಬೇರೆ ಏನನ್ನೂ ಚಿಂತಿಸ್ತಾ ಇಲ್ಲ. ನೋಡಿ, ಅರ್ಜುನ ಯುದ್ಧ ಭೂಮಿಯಲ್ಲಿದ್ದಾಗ ಭಗವಂತ ಹೇಳ್ತಾ ಇರೋ ಇದು ಏನಂತ, ನೀನು ಯುದ್ಧ ಭೂಮಿಯಲ್ಲೂ ಕೂಡ ನನ್ನನ್ನೇ ನೆನೆಸ್ಕೊಂಡಿರುವಂತ, ನಿನ್ನ ಮನಸ್ಸು ಬುದ್ಧಿಯನ್ನು ನನಗೆ ಅರ್ಪಿಸ್ಬಿಡು, ನೀನು ಯುದ್ಧವನ್ನು ಮಾಡು ಅಂತ. ಎಲ್ಲ ಸರಿಗಿರುವಾಗಲೇ ಭಗವಂತ ನೆನೆಸ್ಕೊಳ್ಳೋದು ಕಷ್ಟ. ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಭಗವಂತನನ್ನ ಸ್ಮರಿಸು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಮಗ್ ಕೂಡ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇರಿ, ಯಾವುದೇ ಪಂಚಾಯಿತಿ ಕಟ್ಟೆಯಲ್ಲಿ ಕೂತೀರಿ, ಎಲ್ಲಾದರೂ ಏನಾದರೂ ಮಾಡ್ತಾ ಇರಿ, ಮನಸ್ಸು ಬುದ್ಧಿಯನ್ನ ನನಗೆ ಅರ್ಪಿಸಿ. ಎಲ್ಲ ಕೆಲಸವನ್ನು ಮಹಾರಾಷ್ಟ್ರದಲ್ಲಿ ಆಕೆ ಏನು ಹೆಸರು, ಮಹೇಶ್ವರಿಯಲ್ಲಿ ಆಕೆಯ ಅರಮನೆ ವಿಗ್ರಹ ಎಲ್ಲ ಮಾಡಿಟ್ಟಿದ್ದಾರೆ, ಹೆಸರೇನೋ ಇದೆ ನೆನಪು ಮಾಡ್ಕೊಂಡು ಹೇಳ್ತೀವಿ. ಆಕೆ ಚಿಕ್ಕ ವಯಸ್ಸಲ್ಲೇ ಗಂಡನನ್ನು ಕಳ್ಕೊಂಡ್ಮೇಲೆ ಆ ರಾಜ್ಯಭಾರ ಮಾಡಲಿಕ್ಕೆ ಅಂತ ಮಾಡಕ್ಕೆ ಶುರು ಮಾಡಿದಾಗ ಶಿವಭಕ್ತೆ ಆಕೆ ಆ ಶಿವಲಿಂಗವನ್ನು ಇಟ್ಕೊಂಡೇ ಎಲ್ಲ ಸಭೆಯಲ್ಲೂ ಕೂತ್ಕೊಂಡು ಸಭೆ ಮಾಡ್ತಾ ಇದ್ದಿದ್ದಂತೆ. ಅವಳು ಅಲ್ಲಿ ಎಲ್ಲ ಕೆಲಸವೂ ಅದೇನೆ. ಇವತ್ತಿಗೂ ಹೋದರೆ ನೀವು ಆ ಕಡೆ ಎಲ್ಲ ನರ್ಮದಾ ತಟ ಅಲ್ಲೆಲ್ಲ ಹೋದರೆ ಅಲ್ಲಿ ಮಹೇಶ್ವರಿ ಅಂತ ಒಂದು ಜಾಗ, ಜ್ಯೋತಿರ್ಲಿಂಗ ಇದೆಯಲ್ಲ, ಓಂಕಾರೇಶ್ವರ, ಅಲ್ಲೆಲ್ಲ ಹೋಗಿ ನೋಡಿದ್ರೆ ಅಲ್ಲಿ ಆ ಶಿವಲಿಂಗಗಳನ್ನು ನರ್ಮದೆಯ ನೀರಿನಿಂದ ಮಣ್ಣನ್ನು ತೆಗೆದು ಶಿವಲಿಂಗವನ್ನು ಮಾಡಿ ಅದಿಷ್ಟೋ 1000 11,000 ಆ ಥರ ಪ್ರತಿದಿನವೂ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ನೀರಿಗೆ ಬಿಡ್ತಾರಂತೆ. ಅಂದರೆ ಏನೇ ಕೆಲಸ ಮಾಡಲಿ, ಏನೇ ಇದಾಗಲಿ ಎಲ್ಲವೂ ಭಗವಂತನೇ, ಬೇರೆ ಎಂಥದೂ ಇಲ್ಲ. ಹಾಗೆ ಪ್ರತಿಯೊಂದು ಕೆಲಸವನ್ನೂ ಮಾಡುವಾಗ, ಇವತ್ತು ಯುದ್ಧ ಮಾಡುವಾಗ ಹೇಳ್ತಾ ಇದ್ದಾರೆ ಅವರು, ಅದು ಬಿಟ್ಟು ಬೇರೆ ಎಲ್ಲ ನಾವು ದಿನನಿತ್ಯದ ಕೆಲಸದಲ್ಲಿ ನಾವು ಭಗವಂತನನ್ನೇ ನೆನೆಸ್ಕೊಂಡು ಮನಸ್ಸು ಬುದ್ಧಿಯನ್ನು ಅಲ್ಲಿಟ್ಟು ಎಲ್ಲ. ಹಾಗಾದರೆ ಮನಸ್ಸು ಬುದ್ಧಿ ಅಲ್ಲಿಟ್ಟರೆ ಇಲ್ಲಿ ಅಡುಗೆ ಎಲ್ಲ ಕೆಟ್ಟೋಗಲ್ವ? ಏನು ಕೆಡಲ್ಲ, ಚಂದದಲ್ಲಾಗುತ್ತೆ. ಇನ್ನು ಮನಸ್ಸೆಲ್ಲ ಒಂದು ಕಡೆ ಇರಬೇಕಲ್ವಾ? ಏನು ಉಪ್ಪು ಹಾಕಿದ್ನ ಖಾರ ಹಾಕಿದ್ನ ಅದು ಏನು ಗೊತ್ತಿಲ್ಲ. ಇಷ್ಟು ವರ್ಷಗಳಿಂದ ಮಾಡಿದ್ದೀವಿ, ಭಗವಂತನನ್ನು ನೆನೆಸ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನನ್ನ ಸಿನಿಮಾ ಮಿಷನ್ನಲ್ಲೇ ಹೀಗೆ ಗೆಳತಿಯರೆಲ್ಲರ ಹೇಳ್ತಾ ಇದ್ರು, ಒಬ್ಬರು ಅವ್ರ ಮನೆಗೆ ಸ್ವಾಮೀಜಿ ಬರೋರು ಇದ್ರು ಅವತ್ತು. ಹಾಗೆ ಇನ್ನು ಅವಾಗ ಕಾಲೇಜ್ ಓದ್ತಾ ಇದ್ದಿದ್ದು ಹುಡುಗಿ. 2 ದಿನ 3 ದಿನ 4 ದಿನ 5 ದಿನ 6 ದಿನ 1 ವಾರ 10 ದಿನ 15 ದಿನ 20 ದಿನ 30 ದಿನ 40 ದಿನ 50 ದಿನ 60 ದಿನ 70 ದಿನ 80 ದಿನ 90 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180 ದಿನ 190 ದಿನ 100 ದಿನ 150 ದಿನ 160 ದಿನ 170 ದಿನ 180
ಫಸ್ಟ್ ಟೈಮ್ ಸ್ವಾಮೀಜಿ ದೊಡ್ಡವರು ಬ್ರಹ್ಮಾನಂದರು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಹೋಗಿದ್ದಾರೆ, ನಾವು ಹೋಗಿದ್ವಿ ಜೊತೆಗೆ. ಅಲ್ಲಿ ಹೋದಾಗ ಅವಳು ಅಡುಗೆ ಮಾಡಿದ್ಲು ಸ್ವಾಮೀಜಿಗೇನೇನು ಅಂತ ಒಂದೆರಡು ಥರ ಕೇಳಿದ್ರು, ನೀನು ಮಾಡಿದ್ಯಾ ಇದು ಅಡುಗೆನಾ ಅಂತ. ಹೌದು ಸ್ವಾಮೀಜಿ. ದೇವರೇ ಗತಿ ಅಂತಂದರು. ಯಾಕಂದರೆ ಅವಳು ಅಡುಗೆ ಎಲ್ಲ ಅಷ್ಟು ಮಾಡಿದ್ದವಳಲ್ಲ, ಅವಳು ಮಾಡಿದ್ವಿ. ಅದಕ್ಕೆ ಅವಳೇನು ಹೇಳಿದ್ಲು ಗೊತ್ತಾ, ಸ್ವಾಮೀಜಿ ಏನಿಲ್ಲ, ಒಗ್ಗರಣೆಗಿಟ್ಟಾಗ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮುಕ್ಷಿಯಮಾಂ ಅಂತ ಹೇಳಿ ಸಾಸಿವೆ ಹಾಕಿದ್ದೀನಿ ಸ್ವಾಮೀಜಿ, ಅಷ್ಟೇ ಅಂತಾಳವಳು. ಎಲ್ಲವೂ ಭಗವಂತನನ್ನು ನೆನೆಸ್ಕೊಂಡು ನಾನು ಅಡುಗೆ ಮಾಡಿದ್ದೀನಿ. ಹೌದಾ, ಆಗಿದ್ರೆ ಸರಿಗಿರುತ್ತೆ ಬಿಡು ಅಂತ ಅಂದರು ಅವರು. ಈ ಸಣ್ಣ ಸಣ್ಣ ವಿಚಾರಗಳೇ ಇವೆಲ್ಲ ಭಗವಂತನನ್ನು ಸದಾ ನಮ್ಮ ಜೀವನದೆಲ್ಲ ತೊಡಸ್ಕೊಳ್ಳೋದು ಸಾಕಾಗುತ್ತೆ. ಬಪ್ಪ ರಾಮದೇವ್ ಅಂತ ನಾವು ಕೇಳಿದ್ದೀವಿ ಹೆಸರಲ್ವಾ. ಆ ಬಪ್ಪ ರಾಮದೇವ್ ಎಲ್ಲರನ್ನೂ ರಾಮ ಅಂತಲೇ ಕರೀತಾ ಇದ್ದಿದ್ದು. ಅವನ ಹೆಸರು ಬೇಕಾದಿರಲಿ, ರಾಮ ಅಂತಾನೆ. ಸದಾ ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಇರಿಸು. ಯೋಚನೆ ಮಾಡಿ, ಮನಸ್ಸು ಬುದ್ಧಿ ಎರಡು ಪರಮಾತ್ಮನಲ್ಲೇ ಇದ್ದರೆ ಎಲ್ಲ ಕೆಲಸವೂ ನಡೀತಾನೇ ಇದ್ದರೆ ನಡೆಯುತ್ತೆ. ಸ್ವಾಮೀಜಿಯವರು ಯಾವಾಗಲೂ ಒಂದು ಉದಾಹರಣೆ ಕೊಡುವಾಗ, ಆ ರಿಷಿಕೇಶ ಹರಿದ್ವಾರ ಅಲ್ಲೆಲ್ಲ ಹೋದರೆ ಗಂಗೆ ಹರಿಯೋದು ರಭಸವಾಗಿ ಹರಿತಾ ಇರ್ತಾರೆ. ಆವಾಗ ಆ ಕಂಬಿಯನ್ನು ಹಿಡ್ಕೊಂಡು ನಾವು ಸ್ನಾನ ಮಾಡ್ಕೊಳ್ಬೇಕು, ಮುಳುಗೆದ್ದೊಳ್ಬೇಕು. ಏನಾದರೂ ನಾನು ಹಾಗೆ ಮುಳುಗ್ತೀನಿ ಅಂತ ಹೋದರೆ ಕೈ ಬಿಟ್ಟು ಕಲ್ಕತ್ತಾದಲ್ಲಿ ಸಿಗ್ತೀಯಾ ನೀನು ಅಂತ ತಮಾಷೆ ಮಾಡೋರು. ಅಂದರೆ ಕೊಚ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ ಅಂತ. ಹಾಗೆ ಇಲ್ಲೂ ಕೂಡ ಆ ಭಗವಂತನ ನಾಮಸ್ಮರಣೆ ಅನ್ನೋದು ಏನಿದೆಯಲ್ವಾ, ಯಾವಾಗಲೂ ಇಟ್ಕೊಂಡಿರ್ಬೇಕು. ಕಷ್ಟ ಆದರೆ ಸಾಧ್ಯ. ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಎಲ್ಲ ಸಮಯದಲ್ಲೂ ಆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಮನಸ್ಸು ಬುದ್ಧಿಯಲ್ಲಿ ಸದಾ ಆ ಭಗವಂತ ಯಾರು ಇವತ್ತು ಸೋಮವಾರ ಶಿವನನ್ನು, ನಾಳೆ ಮಂಗಳವಾರ ಇನ್ಯಾರನೋ ಹಾಗೆಲ್ಲ ಬೇಡ. ನಿಮ್ಮ ಇಷ್ಟ ದೇವತೆ ಯಾರಿದ್ದಾರೋ ಅವರನ್ನೇ ಸ್ಮರಿಸ್ತಾ ಇರಿ ಸಾಕು. ಸೋಮವಾರ ಆಗಲಿ, ಮಂಗಳವಾರ ಆಗಲಿ, ಬುಧವಾರ ಆಗಲಿ, ಗುರುವಾರ ಆಗಲಿ, ನಥಿಂಗ್ ಮ್ಯಾಟರ್ಸ್. ಒಂದು ನಾಮಸ್ಮರಣೆ ಸದಾ ಹಿಡ್ಕೊಂಡಿರ್ಬೇಕು ನಾವು. ಯಾವಾಗಲೂ ಆ ನಾಮಸ್ಮರಣೆ, ಸದಾ ನಾಮಸ್ಮರಣೆಯನ್ನು ಇಟ್ಕೊಂಡಿರೋದು ಅಂದರೆ ಆ ಭಗವಂತನನ್ನು ನಾನು ಇಟ್ಕೊಂಡಿದ್ದೀನಿ ಅಂತ. ಆ ಭಗವಂತನನ್ನು ಇಟ್ಕೊಂಡೇ ಎಲ್ಲ ಕೆಲಸವನ್ನು ಮಾಡೋದು. ಬೆಳಗ್ಗೆ ಸ್ನಾನ ಮಾಡ್ತೀರಾ, ತಿಂಡಿ ತಿಂತೀರಾ, ಅಡುಗೆ ಮಾಡ್ತೀರಾ, ಇನ್ನೇನು ಅದೇ ತಾನೇ ನಾವು ಮಾಡೋದು. ಇವಾಗ ಇನ್ನೇನಿರೋದು ಕೆಲಸ. ಮಕ್ಳಿಗೆ ಪಾಠ ಹೇಳ್ಕೊಡ್ತೀರಾ, ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀರಾ, ಎಲ್ಲಿಗಾದರೂ ಹೋಗಿ ಬನ್ನಿ. ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಅದು ಒಳಗಡೆ ನಡೀತಾ ಇರಬೇಕು. ಹೇಗೆ ಸ್ನಾನ ಮಾಡುವಾಗಲೂ ಕೂಡ ಆ ಕಂಬಿಯನ್ನು ಹಿಡ್ಕೊಂಡು ಗಂಗಾ ನದಿಯಲ್ಲಿ ಮುಳುಗ್ತೀವೋ ಆ ರೀತಿಯಲ್ಲಿ ಗಟ್ಟಿಯಾಗಿ ಒಂದು ಕಡೆ ಆ ನಾಮಸ್ಮರಣೆ ನಡೀತಾನೇ ಇರಬೇಕು. ಹಾಗೆ ಭಗವಂತ ಕೃಷ್ಣ ಹೇಳ್ತಿದ್ದಾನೆ, ನನ್ನನ್ನೇ ಸ್ಮರಿಸುತ್ತಾ ಏನಂತ ಇಲ್ಲಿ, ಹೇ ಅರ್ಜುನ, ಸದಾ ನನ್ನನ್ನೇ ಸ್ಮರಿಸುತ್ತಾ ನಿನ್ನ ಕರ್ತವ್ಯವಾದ ಯುದ್ಧವನ್ನು ಮಾಡು ನೀನು ಯುದ್ಧ ಮಾಡಬೇಡ ಅಂತ ಹೇಳೋದೇ ಇಲ್ಲ. ಆಮೇಲೆ ಅನ್ನಿಸ್ಬೋದು ಮನಸ್ಸು ಅರ್ಧ ಅಲ್ಲಿ ಇಲ್ಲಿ ಇಟ್ಟು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೋ ಇಲ್ವೋ ಅಂತ. ಯಾವಾಗಲೂ ಹೇಳ್ತಾರೆ 100% ಯು ಶುಡ್ ಬಿ ದೇರ್ ಅಂತ. ಅಲ್ವ? ಇಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಶೇರ್ ಮಾಡ್ಕೊಳ್ಳೋದು ಬೇಡ. ಭಗವಂತನ ಜೊತೆಗೆ ಅದನ್ನು ಶೇರ್ ಮಾಡಿಕೊಂಡ್ರೆ ನಾವು ಏನಿದು ಅರ್ಧ ಕೆಲಸ ಮಾತ್ರ ನನಗೆ ಆಗ್ತಾ ಇದೆ, ಇನ್ನರ್ಧ ಆಗ್ತಾ ಇಲ್ವಲ್ಲ, ನಾನು 100% ಕೊಡ್ತಾ ಇಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರು, ರೆಸ್ಟ್ ಅದು ಏನು ಬಿಟ್ಟಿರ್ತೀವ ಆ ಪರ್ಸೆಂಟೇಜ್ ಗಾಡ್ ವಿಲ್ ಟೇಕ್ ಕೇರ್. ಈ ವಿಲ್ ಟೇಕ್ ಕೇರ್ ಆಫ್ ದಟ್. ಇಲ್ಲ ಅನ್ನಿಸ್ಬೋದು ಅರ್ಜುನನಿಗೆ, ಏನು ನಿನ್ನ ಕಡೆ ನಾನು ನಿನ್ನನ್ನು ನೆನೆಸ್ಕೊಂಡು ನಾನು ಯುದ್ಧ ಮಾಡ್ತಾ ಇದ್ರೆ ನಾನು ಎಲ್ಲಿ ಬಾಣ ಬಿಡಲಿಕ್ಕೆ ಆಗಲ್ಲ ಅಂತ. ನೆನೆಸ್ಕೊಂಡು ಬಾಣ ಬಿಡು, ನೆನೆಸ್ಕೊಂಡು ಯುದ್ಧವನ್ನು ಮಾಡು. ನನಗೆ ಸಂಪೂರ್ಣವಾಗಿ ಅರ್ಪಿತ ಆಗಿರು. ಭಗವಂತನಿಗೆ ಅರ್ಪಿತವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದರೆ ನೀನು ನನ್ನನ್ನೇ ಪಡೆಯುವುದರಲ್ಲಿ ಸಂಶಯ ಇಲ್ಲ, ನೀನು ನನ್ನನ್ನೇ ಪಡಿತೀಯ. ಈಗ ಬಹಳಷ್ಟು ಜನ ನಾವಿಲ್ಲಿರೋರೆಲ್ಲ 50+ ಅಂದ್ಕೊಳ್ತೀನಿ, ಎಲ್ಲೋ ಒಂದು ಇಬ್ಬರು ಚಿಕ್ಕವ್ರು ಇರ್ಬೋದಷ್ಟೇ.
ನಮಗಿನ್ನೇನು ಕೆಲಸ ಇದೆ ಭಗವಂತನ ನಾಮಸ್ಮರಣೆ ಮಾಡೋದೆ ಅಲ್ವಾ? ಒಂದು ನಿಯಮ ಹಾಕ್ಕೊಳ್ಬೇಕು ನಾವೇ, ನಾವೇ ಸಮಯ ಸಿಕ್ಕಾಗೆಲ್ಲ ಜಪ ಬರೆಯುವಂಥದ್ದ, ಜಪ ಮಾಡುವಂಥದ್ದ, ನಮಗೆ ನಾವೇ ಒಂದು ಅಂದ್ಕೊಳ್ಳೋಣ, ನಾನೊಂದು ಕೋಟಿ ರಾಮನಾಮ ಜಪ ಮಾಡ್ತೀನಿ, ಅಥವಾ ಭಗವದ್ಗೀತೆಯನ್ನು ಪ್ರತಿದಿನ ಓದ್ತೀನಿ, 18 ಅಧ್ಯಾಯವನ್ನು ನನಗೆ ನಾನೇ ಹಾಕ್ಕೊಳ್ಳೋದಪ್ಪ. ಒಂದಿನ ಯಾವತ್ತೂ ಓದೋಕ್ಕಾಗಲಿಲ್ಲ, ನೆಂಟರು ಬಂದರು, ಏನಾಯ್ತು, ಇರಲಿ ಬಿಡಿ ಪರವಾಗಿಲ್ಲ. ಇದ್ದಾರೆ ಆ ಥರ ಮಾಡೋರು. ಪ್ರತಿನಿತ್ಯವೂ 2 ಸಲ ಭಗವದ್ಗೀತೆ ಓದೋರು ಇದ್ದಾರೆ. ಬೆಳಗ್ಗೆ 1 ಸಲ, ಮಧ್ಯಾಹ್ನ 1 ಸಲ. ಬೆಳಗ್ಗೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಹೋಯ್ತಲ್ಲ. ಸದಾ ಏನೇನು ಬೇಕಾದರೂ ಮಾಡ್ಬೋದು. ಲಿಖಿತ ಜಪ ಇಟ್ಕೊಳ್ಬೋದು, 1 ಕೋಟಿ ರಾಮನಾಮ ಮಾಡ್ತೀನಿ ಅನ್ನೋದು, 1 ಕೋಟಿ ಓಂ ನಮಃ ಶಿವಾಯ ಅನ್ನೋದು, ಏನೋ ಮಾಡ್ತೀನಿ ಅಂತ ನಮಗೆ ನಾವೇ ಹಾಕ್ಕೊಳ್ಳೋದೊಂದು ವ್ರತನ ಹೋಗೋದು. ಅದು ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಲಿ ಅಥವಾ ಎಲ್ಲೋ ಒಂದು ಗಿನೀಸ್ ರೆಕಾರ್ಡ್ ಮಾಡೋಕ್ಕಾಗಲಿ ಅಲ್ಲ, ನನಗೆ ನಾನೇ ಹಾಕ್ಕೊಳ್ಳುವಂತಹ ಒಂದು ವ್ರತ. ನೋಡಿ, ಬಹಳ ಸುಂದರವಾಗಿರುತ್ತೆ ಅದೆಲ್ಲ ಮಾಡಲಿಕ್ಕೆ. ಟೈಮ್ ಸಿಕ್ಕಾಗೆಲ್ಲ ಜಪ ಮಾಡೋಣ ಅನ್ಸೋಕ್ಕೆ ಶುರು ಆಗುತ್ತೆ. ಅವಾಗ ಟೈಮ್ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ, ಜಪ ಮಾಡಿಬಿಡೋಣ ಅಂತ. 10,000 ಓಂ ನಮಃ ಶಿವಾಯ ನಾನು ಇವತ್ತು ಹೇಳಬೇಕು. ಜಪ ಮಾಲೆ ಇಟ್ಕೊಂಡು ಬುಕ್ಕಲ್ಲಿ ಬರ್ಕೊಂಡು, ಇಷ್ಟು ಜಪ ಆಯಿತು ನಂದು, ಇಷ್ಟು ಮಾಲೆ ಆಯಿತು ಅಂತ ಬರ್ಕೊಂಡು, ಅಟ್ ದಿ ಎಂಡ್ ಆಫ್ ದ ಡೇ 10,000 ಆಗಿದೆಯಾ ಇಲ್ವಾ, ಹಂಗಾರೆ ಇನ್ನೊಂದು ಗಂಟೆ ಕೂತ್ಕೊಂಡು ಮಾಡಿಬಿಡೋಣ. ಸಾಕಷ್ಟು ಪರಿವರ್ತನೆಯನ್ನು ತರುತ್ತೆ. ಅಲ್ಲದೆ ನಾಮ ಜಪ, ಪ್ರಾರ್ಥನೆ ಎಲ್ಲವೂ ನಮಗೊಂದು ಆಂತರಿಕ ಶಕ್ತಿಯನ್ನು ಕೊಡುತ್ತೆ. ಎಲ್ಲವನ್ನ ಸರಿ ಮಾಡ್ತಾ ಹೋಗುತ್ತೆ ಅದು ಒಳಗಿಂದ. ಹೊರಗಡೆ ನಾವು ಏನೇನು ಆರೋಗ್ಯಕ್ಕೆ ಸರಿ ಮಾಡ್ಕೊಳಕ್ಕೆ ಬೇಕೋ ಅವೆಲ್ಲ ತಗೊಳ್ಬೇಕು, ಬೇಡ ಅಂತ ಹೇಳಲ್ಲ. ಅದ್ರ ಜೊತೆಗೆ ಇದನ್ನು ಮಾಡಬೇಕು. ಆಗ ಒಳಗಿಂದ ಒಂದು ಆಂತರಿಕ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ಭಗವಂತ ಹೇಳ್ತಾನೆ, ಸದಾ ನನ್ನನ್ನೇ ಸ್ಮರಿಸು. ಸದಾ, ದೇರ್ ಇಸ್ ನೋ ಆಪ್ಷನ್. ಇಲ್ಲಿ ಆಪ್ಷನಲ್ಲಿ ಕೊಡ್ತಿಲ್ಲ, ಆದರೆ ಸ್ಮರಣೆ ಮಾಡು ಆ ಥರ ಅಲ್ಲ. ನನ್ನನ್ನೇ ಸ್ಮರಿಸುತ್ತಾ ಯುದ್ಧ ಮಾಡು ಅಂತ ಹೇಳುವಾಗ, ಅಂಥ ಕಠಿಣವಾದ ಕೆಲಸವನ್ನೇ ಅರ್ಜುನನಿಗೆ ಮಾಡ್ತಾ ಇರುವಾಗ, ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಮಾಡುವಾಗಲೇ ನನ್ನನ್ನು ನೆನೆಸ್ಕೊ ಅಂತ ಹೇಳುವಾಗ, ನಾವು ದಿನನಿತ್ಯದ ಕೆಲಸ ಮಾಡ್ತಾ ಭಗವಂತನನ್ನು ಸ್ಮರಿಸೋದು ಕಷ್ಟದ ಕೆಲಸ ಅಲ್ವೇ ಅಲ್ಲ. ಹಾಗೆ ಭಗವಂತನನ್ನು ಸ್ಮರಿಸ್ತಾ ಇದ್ದರೆ ನಾವು ಭಗವಂತನನ್ನೇ ಸೇರ್ತೀವಿ. ಅದು ಹೇಗೆ ಸಾಧ್ಯ ಆಗುತ್ತೆ ಸದಾ ಭಗವಂತನನ್ನು ನೆನೆಸ್ಕೊಳ್ಳೋದು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಭ್ಯಾಸ ಯೋಗ ಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅಭ್ಯಾಸ. ಹೇ ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ ಆತ್ಮನ ಚಿಂತನೆಯನ್ನೇ ಮಾಡುವವನು ಪರಮಾತ್ಮನನ್ನೇ ಪಡೆಯುವನು. ಅಭ್ಯಾಸ ಮಾಡಬೇಕು. ಈಗ ನೋಡಿ, ನಾವೇನು ಅಭ್ಯಾಸ ಮಾಡ್ತೀವೋ ಅದು ನಮ್ದಾಗತ್ತೆ. ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ತೀವೋ ಸಂತೋಷವಾಗಿರೋದು ಕಲ್ತ್ಕೊಳ್ತೀವಿ. ಕೋಪ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ತೀವೋ ಕೋಪಿಷ್ಟರಾಗ್ತೀವಿ. ಒಳ್ಳೆದನ್ನ ಮಾತನಾಡೋದು, ಚಂದದಲ್ಲಿ ಮಾತನಾಡೋದನ್ನು ಅಭ್ಯಾಸ ಮಾಡ್ಕೊಳ್ತೀವೋ ಚಂದದ ಮಾತುಗಾರರಾಗ್ತೀವಿ. ನಾವು ಏನು ಅಭ್ಯಾಸ ಮಾಡ್ತೀವೋ ಅದೇ ಆಗ್ತೀವಿ. ಅದರಿಂದ ನಾವು ಏನು ಅಭ್ಯಾಸ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನ ನಾವು ಅಭ್ಯಾಸ ಮಾಡಬೇಕು ದಿನನಿತ್ಯ. ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ, ಏನೇ ಮಾಡ್ತಾ ಇರಲಿ ಪ್ರತಿ ಸಲವೂ ನಾವು ಮಾಡುವಾಗ ಇದನ್ನೇ ಹೇಳಿರೋದು, ಅಂತಃಕರಣ ಶುದ್ಧಿ ಅಲ್ವಾ, ಮನಸ್ಸನ್ನು ಸ್ಥಿರಗೊಳಿಸಿ ಅಂತ ಹೇಳೋದು. ಆ ಮನಸ್ಸನ್ನು, ಚಂಚಲವಾದ ಮನಸ್ಸು ಎಲ್ಲೆಲ್ಗೋ ಓಡ್ತಾ ಇರುತ್ತೆ, ಅದನ್ನು ಸ್ಥಿರಗೊಳಿಸು. ಅದನ್ನು ಆ ಸ್ಥಿರಗೊಳಿಸಿದ ಸ್ಥಿರಗೊಳಿಸಿ ಆತ್ಮನ ಚಿಂತನೆಯನ್ನೇ ಮಾಡುವವನು. ಯಾವಾಗಲೂ ಆತ್ಮನ ಚಿಂತನೆ ಅಂದರೆ ಚೈತನ್ಯ ಶಕ್ತಿ, ಭಗವಂತ. ಈಗ
ಹೊರಗಡೆ ನಾನು ಸಗುಣ ಸಾಕಾರ ರೂಪದಲ್ಲಿ ಭಗವಂತನನ್ನು ನೋಡ್ತೀನಿ ಅಂದರೆ ಅದು. ಇಲ್ಲ ನಿರ್ಗುಣ ನಿರಾಕಾರ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ ನೋಡ್ತೀನಿ ಅಂದರೆ ಅದು. ನಾನು ಯಾವ ಮಟ್ಟದಲ್ಲಿದ್ದೀನಿ ಆ ಮಟ್ಟದಲ್ಲಿ ನಾನು ಭಗವಂತನನ್ನು ಆರಾಧಿಸ್ಬೇಕು. ಇಲ್ಲಿ ಅದ್ವೈತದಲ್ಲಿ ಹೇಳೋದಾದರೆ ಮನಸ್ಸು ಅಂದರೆ ನನ್ನಲ್ಲಿ ಇರುವಂತಹ ಚೈತನ್ಯ ಶಕ್ತಿ, ಆತ್ಮಶಕ್ತಿ ಏನಿದೆ ಅದೇ ಭಗವಂತ. ಆತ್ಮನನ್ನೇ ಆತ್ಮನ ಚಿಂತನೆಯನ್ನೇ ಮಾಡುವವನು ಪರಮಾತ್ಮನನ್ನೇ ಪಡೆಯುತ್ತಾನೆ. ಆತ್ಮ ಅಂತ ಹೇಳುವಾಗ ಈ ಜೀವಾತ್ಮ ಎಲ್ಲ ಸೇರಿದ್ರೇನು ಪರಂ ಆತ್ಮ ಅಷ್ಟೇ. ಎಲ್ಲ ಸೇರಿದ್ರೆ ಪರಮಾತ್ಮ. ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋದು, ಯಾವಾಗಲೂ ಪ್ರಶಾಂತವಾಗಿಟ್ಕೊಳ್ಳೋದು. ಏನೇ ಕೆಲಸ ಮಾಡ್ತಾ ಇರಲಿ, ನಾವು ಎಲ್ಲೇ ಮಾತನಾಡ್ತಾ ಇರಲಿ, ಯಾರ ಜೊತೆನೇ ಇರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ಮೊದಲು ನಾವು ಗಮನ ಇಟ್ಕೊಳ್ಬೇಕಾಗೋದು ನಮ್ಮ ಮನಸ್ಸಿನ ಮೇಲೆ. ಅದು ಪ್ರಶಾಂತತೆಯನ್ನು ಕಳ್ಕೊಳ್ಳದೆ ಇರೋ ಹಾಗೆ ಅದನ್ನು ನೋಡ್ಕೊಳ್ಬೇಕು. ಆ ಮನಸ್ಸು ಪ್ರಶಾಂತವಾಗಿದೆಯಾ, ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಾ ತಕ್ಷಣ ಅದನ್ನು ಪ್ರಶಾಂತ ಮಾಡ್ಕೊಂಡ್ಬಿಡ್ಬೇಕು ಆವಾಗಲೇ. ಅದು ಬಹಳ ಮುಖ್ಯ. ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಮನಸ್ಸಿನ ಪ್ರಶಾಂತತೆಯನ್ನು ಕೆಡಿಸ್ಕೊಳ್ತಾ ಇರ್ತೀವಿ. ಹಾಗೆ ಕೆಡಿಸ್ಕೊಳ್ಬಾರ್ದು. ಇರಲಿ, ಎಲ್ಲ ಭಗವಂತನ ಇಚ್ಛೆ, ಅವನಿಚ್ಛೆ ಅಂತ ನಡೀತಾ ಇದೆ ಅಂದ್ಕೊಂಡು ಈಗ ಅಟ್ಲೀಸ್ಟ್ ಇಷ್ಟು ವರ್ಷ ನೋಡಿದ್ದೀವಿ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ನಾವು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ಕೆಲವು ಆಯಿತು ಆಗಲಿಲ್ಲ, ಎಲ್ಲ ಅವನಿಚ್ಛೆ ಅಂತ ನಡೀತಾ ಇದೆ. ಅದರಿಂದ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಇವಾಗ ಸುಲಭ. ಯಾಕೆ ಗೊತ್ತಾಗಿದೆ ನಮಗೆ ಏನಾಗಬೇಕು ಅದು ಅವನಿಚ್ಛೆ ಹೆಂಗೆ ನಡೆಯೋದು, ನಮ್ಮದೇನೂ ನಡೆಯೋದಿಲ್ಲ ಅಂತ. ಮನಸ್ಸನ್ನು ಪ್ರಶಾಂತವಾಗಿ ಸ್ಥಿರವಾಗಿ ಇಟ್ಕೊಂಡು ಆತ್ಮಚಿಂತನೆಯನ್ನೇ ಮಾಡುವನು, ಅಂದರೆ ಭಗವಂತನ ಚಿಂತನೆ, ಅವನನ್ನೇ ಆರಾಧಿಸುವಂಥವನು, ಪರಮಾತ್ಮನನ್ನೇ ಪಡೆಯುವನು. ಅದರಿಂದ ನೆನ್ಪಿಟ್ಕೊಳ್ಳಿ, ವಿ ಹ್ಯಾವ್ ಟು ಪ್ರಾಕ್ಟೀಸ್ ವಾಟ್ ವಿ ವಾಂಟ್. ಸುಮ್ಮನೆ ಬರೋದಿಲ್ಲ. ಈಗ ಒಬ್ಬರು ಯಾರೋ ಚಂದದಲ್ಲಿ ಹಾಡಬೇಕು ಅಂತ ಅಂದರೆ ಅವರು ದಿನನಿತ್ಯ ಪ್ರಾಕ್ಟೀಸ್ ಮಾಡಿರಬೇಕು. ಆವಾಗಲೇ ಅವ್ರು ಹಾಡೋಕ್ಕೆ ಚೆನ್ನಾಗಾಗೋದು. ಇಲ್ಲ ನಾನು ಹಾಡು ಕೇಳಿಸ್ಕೊಂಡಿದ್ದೀನಿ, ಇವತ್ತು ಹಾಡ್ತೀನಿ ನಾನು ಅಂದರೆ ಯಾರು ಕೇಳಲಿಕ್ಕಾಗಲ್ಲ ಅಲ್ವಾ? ಅದರಿಂದ ಅಭ್ಯಾಸ ಅನ್ನೋದು ಬಹಳ ಮುಖ್ಯ. ಅಭ್ಯಾಸ ಮಾಡಬೇಕು. ಅದರಿಂದ ನಾವು ಏನು ಅಭ್ಯಾಸ ಮಾಡಬೇಕು? ಒಳ್ಳೆ ಮಾತನ್ನು ಆಡೋದನ್ನು ಅಭ್ಯಾಸ ಮಾಡೋದಾ? ಒಳ್ಳೆ ಮಾತುಗಳನ್ನು ಅಭ್ಯಾಸ ಮಾಡಬೇಕು ಅಂದರೆ ಒಳ್ಳೆ ಮಾತುಗಳನ್ನು ಆಡೋದನ್ನು ಕೇಳ್ತಾ ಇರಬೇಕು ನಾವು. ಆಗ ನಾವು ಒಳ್ಳೆ ಮಾತುಗಳನ್ನು ಆಡಲಿಕ್ಕಾಗತ್ತೆ. ಸಂತೋಷವಾಗಿರೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಎಲ್ಲದಕ್ಕೂ ನಗ್ನಗ್ತಾ ಇರುವಂಥದ್ದು. ಕೆಲವರು ಇರ್ತಾರೆ ನೋಡಿ, ಎವರ್ ಸ್ಮೈಲಿಂಗ್. ಅವ್ರ ಮುಖದ ಮೇಲೆ ಆ ಮಂದಹಾಸ ಅಳಿಸೋದೇ ಇಲ್ಲ. ನಗ್ನಗ್ತಾ ಇರ್ತಾರೆ, ಸಂತೋಷವಾಗಿರ್ತಾರೆ, ಆ ಮುಖದಲ್ಲಿರೋ ಮಂದಹಾಸ ಕಳೆಯೋದೇ ಇಲ್ಲ. ಇನ್ನು ಕೆಲವರು ಮುಖ ಅಂತೂ ಕ್ವೆಶ್ಚನ್ ಮಾರ್ಕ್ ಆಗೋಗಿರುತ್ತೆ ಎಲ್ಲದಕ್ಕೂ. ವೈ, ವಾಟ್, ವೇರ್. ಇನ್ನು ಕೆಲವ್ರಿಗಂತೂ ಆಗೋದೇ ಇಲ್ಲ, ಏನೂ ಆಗಲ್ಲ. ಏನೋ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಹಾಗೆ ಮುಖ ಸಣ್ಣದು ಮಾಡಿಕೊಂಡು ನೋಡಿ, ಎಲ್ಲ ನಮ್ಮ ಕೈಲೇ ಇದೆ ಅಲ್ವಾ? So let us think. If you want to be happy, let us. How to be happy? Make someone happy, you will be happy. ಅಷ್ಟೇ, ಸಿಂಪಲ್. ಅದು ಸಣ್ಣ ಮಕ್ಕಳಿಗೆ ಒಂದು ನಾವೆಲ್ಲ ಭಜನೆ ಹೇಳ್ಕೊಡ್ತಾ ಇರ್ತೀವಿ. ಟೈಮ್ ಟು ಬಿ ಹ್ಯಾಪಿ ಈಸ್ ನೌ. ಪ್ಲೇಸ್ ಟು ಬಿ ಹ್ಯಾಪಿ ಈಸ್ ಹಿಯರ್. ಆ್ಯಂಡ್ ದ ವೇ ಟು ಬಿ ಹ್ಯಾಪಿ ಈಸ್ ಟು ಮೇಕ್ ಸಮ್ ಒನ್ ಹ್ಯಾಪಿ ಆ್ಯಂಡ್ ಮೇಕ್ ಎ ಲಿಟಲ್ ಹೆವೆನ್ ರೈಟ್ ಹಿಯರ್. How we can be happy? Make someone happy. ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಏನು ಬೇಕು ಫಸ್ಟ್ ಡಿಸೈಡ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಭ್ಯಾಸ, ಭಗವಂತ ಹೇಳ್ತಾನೆ, ಅಭ್ಯಾಸ ಯೋಗದ ಮೂಲಕ. ಆದರೆ ಇಲ್ಲಿ ಏನನ್ನ ಅಭ್ಯಾಸ ಮಾಡು ಅಂತ ಹೇಳ್ತಿದ್ದಾನೆ ಅವನು. ಇದೆಲ್ಲ ಜೀವನದಲ್ಲಿ ನಮ್ಗೆ ಏನು ಬೇಕೋ ಆ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ಳೋದು. ಸಂತೋಷವಾಗಿರಬೇಕು, ಚಂದದಲ್ಲಿ ಮಾತನಾಡಬೇಕು, ಚಂದದಲ್ಲಿ ಅಡುಗೆ ಮಾಡಬೇಕು, ಅದೇ ಅಭ್ಯಾಸ. ಚಂದದಲ್ಲಿ ಹಾಡು ಹೇಳಬೇಕು, ಅದೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದು. ಆದರೆ ಇಲ್ಲಿ ಮುಖ್ಯವಾದ ಅಭ್ಯಾಸ ಯಾವುದಿದೆ? ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಸದಾ ಭಗವಂತನನ್ನೇ. ಅದೆಲ್ಲ ಮಾಡ್ಬೋದು, ಅದ್ರ ಜೊತೆಗೆ ಇದನ್ನು ಮಾಡಬೇಕು ಅಂತ. ಸದಾ ಭಗವಂತನನ್ನೇ ಸ್ಮರಿಸುವುದು ಅಭ್ಯಾಸ.
ಹಾಗೆ ಮಾಡುವವನು ಏನಾಗ್ತಾನೆ? ಪರಮಾತ್ಮನನ್ನೇ ಪಡೆಯುವನು. ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ಕೊಂಡಾಯ್ತು, ಸರ್ವವ್ಯಾಪಿ ಅಂತ. ಅವನನ್ನು ಪಡೆಯೋದು ಹೇಗೆ ಅನ್ನೋದು ಅವನು ಹೇಳ್ಕೊಡ್ತಾ ಇದ್ದಾನೆ. ಅಭ್ಯಾಸ ಮಾಡು, ಅಭ್ಯಾಸ ಮಾಡು, ಅಭ್ಯಾಸ ಮಾಡು. ಎಲ್ಲರಲ್ಲೂ, ಅದಕ್ಕೆ ಹೇಳೋದು, ಎಲ್ಲರಲ್ಲೂ ಭಗವಂತನನ್ನೇ ನೋಡು. ಈಚ್ ಸೋಲ್ಸ್ ಪೊಟೆನ್ಷಿಯಲಿ ಡಿವೈನ್ ಅಂತಲೇ ಹೇಳೋದು. ಎಲ್ಲರಲ್ಲೂ ಭಗವಂತನನ್ನೇ ನೋಡುವ ಅಭ್ಯಾಸ ಮಾಡಿಕೊಳ್ಬೇಕು ಅಲ್ವಾ? ಅಭ್ಯಾಸ ಮಾಡ್ತಾ ಇರೋರು ಒಳ್ಳೆಯವರು, ಒಳ್ಳೆಯದು ಮಾಡ್ತಾ ಹೋಗಿ. ಯಾರು ಅಭ್ಯಾಸ ಮಾಡ್ತಾ ಇಲ್ಲ, ಈಗಿನಿಂದನಾದರೂ ಅದನ್ನು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಸದಾ ಭಗವಂತನನ್ನು ಧ್ಯಾನಿಸೋದು, ಅದು ನಿಜಕ್ಕೂ ಒಂದು ಆಂತರಿಕ ಶಕ್ತಿಯನ್ನು ಖಂಡಿತ ಕೊಡುತ್ತೆ. ನೀವು ಹಾಸ್ಪಿಟಲ್ಗೆ ಹೋಗಿರ್ತೀರಾ, ಏನೋ ಚೆಕಪ್ ಮಾಡ್ಸೋಕ್ಕೆ ಹೋಗಿರ್ತೀರಾ, ಟ್ರೀಟ್ಮೆಂಟಿಗೆ ಹೋಗಿರ್ತೀರಾ, ಅಲ್ಲಿ ಕಾಯಬೇಕಲ್ಲ ಕೂತ್ಕೊಂಡು ಗಂಟೆಗಟ್ಟಲೆ. ಯಾರು ಹಾಸ್ಪಿಟ್ಲಲ್ಲಿ ತಕ್ಷಣ ಏನೂ ಆಗಲ್ಲ. ಆ ಟೈಮಲ್ಲಿ ನಾಮಸ್ಮರಣೆಯನ್ನು ಮಾಡ್ಬೋದು. ಬಸ್ಸಿಗೆ ಹೋಗಬೇಕು ಅಂತಿರ್ತೀರಾ, ಬಸ್ಸಿಗೆ ಕಾಯ್ತಾ ಇರ್ತೀರಾ ಅಲ್ವಾ? ಆ ಸಮಯದಲ್ಲೆಲ್ಲ ನಾಮಸ್ಮರಣೆ ನಾಮಸ್ಮರಣೆ ಒಂದು ನಾಮಸ್ಮರಣೆಯನ್ನು ಹಿಡ್ಕೊಳ್ಬೇಕು. ಯಾರ್ಯಾರು ನಾಮಸ್ಮರಣೆಯನ್ನು ಇಟ್ಕೊಂಡಿಲ್ಲ, ಒಂದು ನಾಮಸ್ಮರಣೆಯನ್ನು ಇಟ್ಕೊಳ್ಳಿ. ಒಂದು ಮಂತ್ರವನ್ನು ನಿಮ್ದಾಗಿಸ್ಕೊಳ್ಳಿ. ಇಲ್ಲ, ನಾವು ಎಲ್ಲ ದೇವರನ್ನು ಪೂಜಿಸ್ತೀವಿ, ಸಾಧನೆ ಅದಕ್ಕೆ ಆಗೋದಿಲ್ಲ, ಸಾಧನೆ ಅದನ್ನು ಒಪ್ಪೋದಿಲ್ಲ. ಸೋಮವಾರ ಶಿವ, ಮಂಗಳವಾರ ದೇವಿ, ಆ ಥರ ಎಲ್ಲ ಆಗಲ್ಲ. ಈಗ ಅದು ಯಾವ ಥರ ಅಂತ ಹೇಳಿದ್ರೆ, ಈಗ ಅಪ್ಪ ಅಮ್ಮ ಅಂದ್ಕೂಡಲೇ ನನಗೆ ನೆನಪಾಗೋದು ನನ್ನ ಅಪ್ಪ ಅಮ್ಮ ಮಾತ್ರ. ಬೇರೆಯವ್ರನ್ನೆಲ್ಲ ನನ್ನ ಅಪ್ಪ ಅಮ್ಮನ ಥರ ನೋಡ್ಬೋದು, ಅದು ಬೇರೆ ವಿಚಾರ. ಆದರೆ ಅಪ್ಪ ಅಮ್ಮ ಅಂದ್ಕೂಡಲೇ ನನ್ನ ಕಣ್ಣಿಗೆ ಬರುವಂಥದ್ದು ನನ್ನ ಅಪ್ಪ ಅಮ್ಮ. ಹಾಗೆ ಈಗ ನಾಮಸ್ಮರಣೆ ಅಂತ ಅಂದ್ಕೊಂಡು ಕೂಡಲೇ ಒಂದು ನಾಮಸ್ಮರಣೆ ನನಗೆ ಬರಬೇಕು, ಒಂದನ್ನು ಹಿಡ್ಕೋಬೇಕು. ಇದುವರೆಗೂ ಹಿಡ್ಕೊಂಡಿರಲಿಲ್ಲ ಅಂತಂದರೆ ದಯವಿಟ್ಟು ಹಿಡ್ಕೊಳ್ಳಿ. ಶಿವನನ್ನು, ವಿಷ್ಣುವನ್ನು, ರಾಮನನ್ನು, ನಿಮಗೆ ಯಾರು ನೀವು ಮನೆಯಲ್ಲಿ ಆರಾಧಿಸ್ತೀರಾ, ಯೂಶಲಿ ನಿಮ್ಮ ಮನೆಯಲ್ಲಿ ಒಂದು ಮನೆ ದೇವರು ಅಂತ ಇರುತ್ತೆ, ಅದನ್ನು ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಅದು ಪೀಳಿಗೆ ಜನ್ಮ ಜನ್ಮಾಂತರದಿಂದ ಬಂದಿರುತ್ತೆ. ಯಾರ್ಯಾರೋ ಅಜ್ಜ ಅಜ್ಜಿ ಮುತ್ತಜ್ಜ ಅವರೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಆ ದೇವರನ್ನೇ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲ, ನಮಗದೇನಿಲ್ಲ, ನನ್ನ ಇಷ್ಟ ದೇವತೆ ಬೇರೆ, ಅದನ್ನಾದರೂ ಇಟ್ಕೊಳ್ಳಿ, ನಿಮ್ಗೆ ಯಾವುದಾಗುತ್ತೋ. ಬಟ್ ಒಂದು ಗುರು, ಒಂದು ನಾಮಸ್ಮರಣೆ, ಒಂದು ಮಂತ್ರ ಇಟ್ಕೊಳ್ಬೇಕು. ಆಗ ಸಾಧನೆಯಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಅಭ್ಯಾಸ ಮಾಡಿಕೊಳ್ಳೋಣ. ಮುಂದೆ ಏನು ಹೇಳ್ತಾನೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅಲ್ಲಿಗೆ ನಿಲ್ಲಿಸಿರ್ತಾನೆ. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.